नमस्कार। श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुणं वैराग्यभाग्यो रथो वेदान्तामृतसारवन्तमनुघात् श्रीश्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेडजिलिं श्रीकृष्णसिद्धेशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये। निकाहे अमनं तीर्थं साधुवृन्दावने स्थितं निरस्तजिह्वगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं मुस्तामलकथाङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिमृडो यद्गीतानामदर्शेदञ्जसा निगमपरिषन्नेदीयां संनिरामयुमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तसारलियः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकां श्रीमते रामानुजाय नमः। श्रीनिवासमहादेशिकाय नमः। ಒಂಬತ್ತನೇ ಅಧ್ಯಾಯದಲ್ಲಿ ಭಕ್ತರ ಒಂದು ಮಹಿಮೆಯನ್ನೆಲ್ಲ ಪರಮಾತ್ಮನು ತಿಳಿಸಿ, ಈಗ ಭಕ್ತರಲ್ಲದವರು ಪರಮಾತ್ಮನ ಜ್ಞಾನವಿಲ್ಲದೆ ಅವರು ವೈದಿಕ ಕರ್ಮಗಳನ್ನೆಲ್ಲ ಮಾಡಿ ಅಲ್ಪ ಅಸ್ಥಿರವಾದ ಫಲಗಳನ್ನೆಲ್ಲ ಪಡೆದುಕೊಳ್ತಾರೆ ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಒಂದು ದೃಷ್ಟಿಯಲ್ಲಿ ಮಹಾತ್ಮರಿಗೆ ಅತ್ಯಂತ ಉತ್ಕೃಷ್ಟವಾದ ಸ್ಥಾನ, ಭಕ್ತರಿಗೆ ಆ ಒಂದು ಉತ್ಕೃಷ್ಟತೆಯನ್ನ ತೋರಿಸಲು, ಪ್ರಕಾಶಪಡಿಸಲು ಪರಮಾತ್ಮನು ಇತರರ ವಿಷಯವನ್ನ ಸಾಮಾನ್ಯವಾದ ಅಲ್ಪವಾದ ಅಸ್ಥಿರವಾದ ಫಲಗಳನ್ನೇ ಆಶಿಸಿ ಅವುಗಳನ್ನು ಪಡೆದುಕೊಳ್ಳಲು ಹೇಳಲ್ಪಟ್ಟ ಉಪಾಯಗಳನ್ನೇ ಅನುಷ್ಠಾನ ಮಾಡ್ತಾ ಇರುವಂತಹ ಅಂತಹವರ ವಿಷಯವನ್ನು ಕೂಡ ಇಲ್ಲಿ ಹೇಳಿ ಭಕ್ತರ ಮಹಿಮೆಯನ್ನೇ ಇದರಿಂದ ಪ್ರಕಾಶಪಡಿಸ್ತಾ ಇದ್ದಾನೆ ಪರಮಾತ್ಮ ಅನ್ನೋದು ಭಾಷ್ಯಕಾರರು ತಿಳಿಸ್ತಾರೆ. ಏವಂ ಮಹಾತ್ಮನಾಂ ಜ್ಞಾನಿನಾಂ ಭಗವದನುಭವೈಕ ಭೋಗಾನಾಂ, ಮಹಾತ್ಮರುಗಳು ಜ್ಞಾನಿಗಳು ಅಂತ ಹೇಳಿ ಭಗವಂತನ ಅನುಭವವೇ ಅವರಿಗೆ ಅತ್ಯಂತ ಭೋಗ್ಯವಾದದ್ದು, ಅವರಿಗೆ ಆನಂದವನ್ನು ಉಂಟು ಮಾಡುವಂತಹದ್ದು. ಅವರ ಒಂದು ಆಚರಣೆಯನ್ನು ಹೇಳಿ, ವೃತ್ತಂ ಮುಕ್ತ್ವಾ, ಅವರನ್ನು ಹೇಗೆ ತಿಳ್ಕೊಳ್ಳೋದು, ಭಗವಂತನ ಭಕ್ತ ಇವನು ಅಂತ ಒಬ್ಬನನ್ನು ತಿಳಿಬೇಕಾದರೆ ಹೇಗೆ ಅವನನ್ನು ತಿಳಿಯೋದು ಅಂದರೆ ಅವನ ಆಚರಣೆಗಳನ್ನು ನೋಡಿದ್ರೆ ತಿಳಿಯಬಹುದು. ವೃತ್ತ ಅಂದರೆ ಆಚರಣೆಗಳು. ಸತತಂ ಕೀರ್ತಯಂತೋ ಮಾಂ ಅಂತ ಹೇಳಿ ಅದು ಹೇಳಿದಾಗ ಅಲ್ಲಿ ಯದಂತಶ್ಚ ದೃಢವೃತಾಹ ಅಂತ ಎಲ್ಲ ಹೇಳಿ ಪರಮಾತ್ಮನ ಒಂದು ಭಕ್ತರು
ಯಾವ ರೀತಿಯಲ್ಲಿ ಅವನನ್ನು ಅನನ್ಯ ಮನಸ್ಕರಾಗಿ ಭಜಂತಿ ಅನನ್ಯ ಮನಸಃ ಜ್ಞಾತ್ವ ಭೂತಾದಿಮವ್ಯಯಂ ಅಂತ ಹೇಳಿ ನನ್ನನ್ನು ತಿಳಿತಾರವರು. ಎಲ್ಲರೂ ಕೂಡ ಸಾಮಾನ್ಯ ಮನುಷ್ಯ ಅಂತ ತಿಳಿದರೆ ಭಕ್ತರು ಹೇಗೆ ತಿಳಿತಾರೆ ಅಂತ ಹೇಳಿದ್ರೆ, ಅವನನ್ನು ವಾಕಿಗೂ ಮನಸ್ಸಿಗೂ ಗೋಚರವಲ್ಲದ ಅವನ ಸ್ವರೂಪವೇನು, ಆಶ್ಚರ್ಯ ಚೇಷ್ಟಿತಗಳೇನು, ಅವನ ನಾಮಧೇಯಗಳೇನು, ಹಾಗೆಯೇ ಕರ್ಮ ನಾಮ ಎಲ್ಲವೂ ಕೂಡ ಸ್ವರೂಪ, ಇವುಗಳೆಲ್ಲ ವಾಕಿಗೂ ಮನಸ್ಸಿಗೂ ಅಗೋಚರವಾದದ್ದು ಪರಮಾತ್ಮನದು ಅನ್ನೋದನ್ನು ತಿಳಿತಾರವರು. ತಿಳಿದು ಅನನ್ಯ ಮನಸ್ಕರಾಗಿ ಬೇರೆ ಅವನನ್ನು ಧ್ಯಾನ ಮಾಡದೆ ಹೋದರೆ ಆತ್ಮಧಾರಣೆಯೇ ಸಾಧ್ಯವಿಲ್ಲ ಅನ್ನುವ ಹಾಗೆ ಆ ರೀತಿ ಅವನನ್ನು ಸತತವಾಗಿ ಕೀರ್ತಿಯಂತಹ ಭಜಂತೆ ಅಂತ ಹೇಳಿದಾಗ ಆ ರೀತಿ ನನ್ನನ್ನು ಭಜನೆ ಮಾಡ್ತಾರೆ. ಅವರ ಆ ವೃತ್ತವನ್ನು ಆಚರಣೆಯನ್ನು ನೋಡಿದ್ರೆ ಅವರ ಮಹಾತ್ಮರನ್ನು ತಿಳಿಬಹುದು. ಅವರ ಒಂದು ವೃತ್ತವನ್ನು ಹೇಳಿ ತೇಷಾಮೇವ ವಿಶೇಷಂ ದರ್ಶಯಿತು, ಅವರ ಒಂದು ವಿಶೇಷವನ್ನು ಪ್ರಕಾಶಪಡಿಸಲು ಅಜ್ಞಾನಾಂ ಕಾಮಕಾಮಾನಾಂ ವೃತ್ತಮಾಹ, ಮಿಕ್ಕವರು ಪರಮಾತ್ಮನ ಜ್ಞಾನವಿಲ್ಲದೆ ಮಾನುಷೀಂ ತನುಮಾಸ್ಥಿತಂ ಅಂತ ಹೇಳಿದಾಗೆ ನನ್ನನ್ನು ಸಾಮಾನ್ಯವಾದ ಮನುಷ್ಯನಂತೆ ಕರ್ಮವಶ್ಯರಾದ ಇತರ ಮನುಷ್ಯರು ಹೇಗೆ ಜನ್ಮವನ್ನು ಪಡೆದುಕೊಂಡು ಬರ್ತಾರೋ ಇಲ್ಲಿ, ಆ ರೀತಿಯೇ ನಾನು ಅಂತ ಯಾರು ತಿಳಿತಾರೋ ನನ್ನ ಸ್ವರೂಪವನ್ನು ಆಶ್ಚರ್ಯ ಚೇಷ್ಟಿತಗಳನ್ನು ಅವುಗಳನ್ನೆಲ್ಲ ತಿಳಿಯದೆ ಸಾಮಾನ್ಯವಾದ ಅಲ್ಪ ಫಲಗಳನ್ನೇ ಆಸೆ ಪಡೆದು ಅದಕ್ಕೋಸ್ಕರವೇ ಪ್ರಯತ್ನ ಮಾಡಿ ಯಜ್ಞಯಾಗಾದಿಗಳನ್ನೆಲ್ಲ ಮಾಡುವಂತಹ ಅವರ ಆಚರಣೆಯನ್ನು ಕೂಡ ಇಲ್ಲಿ ಪರಮಾತ್ಮನು ತಿಳಿಸ್ತಾ ಇರೋದು. ಅವರ ವೃತ್ತಮಾಹ ತ್ರೈವಿದ್ಯಾಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮ ಲಭಂತೆ. ತ್ರೈವಿದ್ಯಾಹ ಅಂದರೆ 3 ವೇದಗಳು ಹೇಳಲ್ಪಟ್ಟಿದೆ. ಋಗ್ಯಜುಸ್ಸಾಮ ಅಂತ ಹೇಳಿಬಿಟ್ಟು ಹೇಳಿದ್ರೆ ಅದು ಮಂತ್ರಗಳನ್ನು ತಿಳಿಸುತ್ತೆ. ಮಂತ್ರಗಳ ವಿಭಾಗ ಹೇಳುವಾಗ ನಾವು ಹೇಳ್ತೀವಿ ಸಭ್ಯಾಸಭಾಸದಃ ತಾನಿಂದ್ರಿಯಾವತ ಕುರು ಸರ್ವಮಾಯುರುಪಾಸತಾಂ ಅಹೇ ಬುದ್ಧಿಯ ಮಂತ್ರಂ ಮೇ ಗೋಪಾಯ ಯಮೃಷಯಸ್ತ್ರೈವಿದಾ ವಿದುಹು. ಮಂತ್ರಂ ಮೇ ಗೋಪಾಯ ಯಮೃಷಯ ತ್ರೈವಿದಾ ವಿದುಹು. 3 ವೇದಗಳನ್ನು ಕಲಿತವರು 3 ಮಂತ್ರಗಳು ಅಂತ ಹೇಳುತ್ತೆ. ಅಲ್ಲಿ 3 ವಿಧವಾದ ಮಂತ್ರಗಳು ಹೇಳುವಾಗ 3 ವಿಧವಾದ ಮಂತ್ರಗಳು, ಅದು ಆಹ್ವಾನ ಮಾಡುವಂತಹ ಹೋತೃ ಮಂತ್ರ, ಉದ್ಗಾತೃ ಮಂತ್ರ, ಹಾಗೆಯೇ ಅಧ್ವರ್ಯುವಿನ ಉಪಯೋಗಿಸುವಂತಹ ಮಂತ್ರಗಳು, ಒಂದು ಪ್ರಯೋಗಕ್ಕೆ, ಒಂದು ದೇವತೆಗಳ ಆಹ್ವಾನಾದಿ ರೂಪಗಳಿಗೆ, ಇನ್ನೊಂದು ಅವರ ಗಾನ ಸ್ತುತಿ ಮಾಡುವಂತಹದ್ದು ಸಾಮವೇದ. ಈ ರೀತಿ 3 ವಿಧವಾದ ಮಂತ್ರಗಳು 4 ವೇದದಲ್ಲಿಯೂ ಇದೆ. ಆದ್ದರಿಂದ ಇಲ್ಲಿ ತ್ರೈವಿದ್ಯ ಅಂದರೆ 3 ವೇದಗಳು ಅಂದರೆ ಅಥರ್ವ ವೇದವೂ ಸೇರಿದೆ. ಎಲ್ಲವೂ ಅಲ್ಲಿ ಇರುವ ಎಲ್ಲ ವೇದಗಳಲ್ಲಿಯೂ 4 ವೇದಗಳಲ್ಲಿ ಇರುವ ಎಲ್ಲ ವಿಧವಾದ ಯಾವ ಯಾವ ಉಪಾಯಗಳೆಲ್ಲ ಹೇಳಿದ್ಯೋ ಅವುಗಳಲ್ಲಿಯೇ ನಿಷ್ಠರಾದವರು, ಅವುಗಳನ್ನೇ ಅವರು ಅನುಷ್ಠಾನ ಮಾಡ್ತಾ ಇರುವಂತಹವರು ಸೋಮಪಾನ ಮಾಡ್ತಾರವರು. ಸೋಮಪಾಹ ಈ ವೇದಗಳಲ್ಲಿ ಹೇಳುವಾಗ ಅಪಾಮ ಸೋಮಂ ಅಮೃತ ಅಭೂಮ ಅಂತ ಹೇಳುತ್ತೆ. ಅಪಾಮ ಸೋಮಂ ಅಮೃತ ಅಭೂಮ. ಸೋಮಯಾಗ ಮಾಡಿ ಕಡೆಯಲ್ಲಿ ಅಶಿಷ್ಟವಾದ ಸೋಮರಸವನ್ನು ಪಾನ ಮಾಡಿ ನಾವು ಅಮೃತರಾಗ್ತೀವಿ ಅಂತ ಸಂತೋಷದಿಂದ ಕುಣಿದಾಡ್ತಾರಂತೆ ಯಾಗ ಮಾಡಿದವರು. ಅಮೃತರಾಗಿಬಿಟ್ವಿ ನಾವು ಅಂತ ಹೇಳಿಬಿಟ್ಟು ಅಮೃತರಾಗಿ ಆಗ್ತೀವಿ. ಅಮೃತರು ಅಂತ ಹೇಳಿದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಅದು ರಿಲೇಟಿವ್, ಆಪೇಕ್ಷಿಕ ಅಂತ ಹೆಸರು. ಆಪೇಕ್ಷಿಕ, ರಿಲೇಟಿವ್ ಅಂತ ಅರ್ಥ. ಇಲ್ಲಿ 100 ವರ್ಷ ಇದ್ದರೆ ಅಲ್ಲಿ ಬಹಳ ಕಾಲ ಇರ್ತಾರೆ ಅಂತ ಅರ್ಥ. ಅನೇಕ ಕಾಲ ಇರ್ತಾರೆ ಅಷ್ಟೇ ಹೊರತು ಅಮೃತತ್ವ ಸಾಕ್ಷಾತ್ ಅಮೃತ ಅಂತ ಹೇಳುವ ಮೋಕ್ಷವಲ್ಲ. ಅಮೃತಸ್ಯೇಷ ಸೇತು ಅಂತ ಪರಮಾತ್ಮನಿಗೇನು ಹೇಳಿದ ಅಮೃತ ಶಬ್ದವಿದೆಯೋ ಸಾಕ್ಷಾತ್ ಮೋಕ್ಷವಲ್ಲ ಅಮೃತ ಅಂತ ಹೇಳಿದ್ರೆ, ದೇವತೆಗಳು ಕೂಡ ಪ್ರಾಕೃತವಾದ ಅಮೃತವನ್ನು ಪ್ರಾಶನ ಮಾಡಿ ಅವರು ದೀರ್ಘಾಯಸ್ಸನ್ನು ಹೊಂದಿದ್ದಾರೆ. ಆದ್ದರಿಂದ ಆ ರೀತಿಯಲ್ಲಿ ಅಮೃತ ಸೋಮಪಾಹ ಪೂತಪಾಪಾಹ, ಪಾಪಗಳನ್ನೆಲ್ಲ ಕಳೆದುಕೊಂಡವರು ಅಂತ ಹೇಳಿದ್ರು. ಪಾಪಗಳನ್ನೆಲ್ಲ ಕಳೆದುಕೊಂಡ್ರು ಅಂದರೆ ಯಜ್ಞಯಾಗಾದಿಗಳಿಗೆ ಪಾಪಗಳೆಲ್ಲ ನಾಶವಾಗುತ್ತೆ. ಅದನ್ನು ಮಾಡಿದ್ರೆ, ಅಶ್ವಮೇಧ ಮಾಡಿದ್ರೆ ಸರ್ವಂ ಪಾಪ್ಮಾನಂ ತರತಿ ಬ್ರಹ್ಮ ಹತ್ಯಾಂ ಯೋಶ್ವಮೇಧೇನ ಯಜತೆ. ಶ್ರುತಿ ಹೇಳುತ್ತೆ ಸರ್ವಂ ಪಾಪ್ಮಾನಂ ತರತಿ.
ತರತಿ ಬ್ರಹ್ಮಹತ್ಯ. ಬ್ರಹ್ಮಹತ್ಯೆಯನ್ನು ಅದಕ್ಕೆ ಎಲ್ಲ ಪಾಪಗಳನ್ನು ಅವನು ಕಳೆದುಕೊಂಡು ಬಿಡ್ತಾನೆ, ಅಶ್ವಮೇಧ ಯಾಗ ಮಾಡಿದವನು. ಹಾಗಾದರೆ ಏನರ್ಥ ಇದಕ್ಕೆ? ಇದುವೇ ಮೋಕ್ಷಕ್ಕೆ ಪಾರ ಉಪಾಯವೇ ಅಂತ ಹೇಳಿದ್ರೆ ಹಾಗಲ್ಲ. ಆ ಒಂದು ಅಶ್ವಮೇಧ ಯಾಗಕ್ಕೆ ಯಾವ ಫಲ ಹೇಳಿದೆಯೋ ಆ ಫಲಕ್ಕೆ ಪ್ರತಿಬಂಧಕವಾದ ಪಾಪಗಳನ್ನು ಕಳೆದುಕೊಳ್ತಾನೆ ಅಂತ ಅರ್ಥ. ಅದಕ್ಕೆ ಸಂಕುಚಿತವಾದ ಅರ್ಥವನ್ನು ಅಲ್ಲಿ ಹೇಳಬೇಕು. ಯಾಕೆಂದರೆ ಅದು ಸಾಕ್ಷಾತ್ ಮೋಕ್ಷಕ್ಕೆ ಉಪಾಯವಲ್ಲ. ಎಲ್ಲ ಸರ್ವಂ ಪಾಪ್ಮಾನಂ ತರತಿ ಅಂತ ಹೇಳಿದ್ರೆ ಏನರ್ಥ ಅಂದರೆ ಅಶ್ವಮೇಧ ಯಾಗಕ್ಕೆ ಹೇಳಿರುವ ಫಲಕ್ಕೆ ಪ್ರತಿಬಂಧಕವಾದ ಫಲಗಳನ್ನು ಕಳೆದುಕೊಳ್ತಾನೆ ಅಂತ ಅರ್ಥ. ಅದನ್ನು ಮಾಡಿ ಆ ರೀತಿ ಪಾಪಗಳನ್ನು ಕಳೆದುಕೊಂಡು ಯಜ್ಞೈಹಿ ಇಷ್ಟ್ವಾ, ಈ ಯಜ್ಞಾಗಾದಿಗಳನ್ನೆಲ್ಲ ಮಾಡಿ ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಸ್ವರ್ಗತಿಂ ಪ್ರಾರ್ಥೆಯಂತೆ. ಸ್ವರ್ಗತಿಂ ಪ್ರಾರ್ಥೆಯಂತೆ, ಸ್ವರ್ಗಾದಿ ಲೋಕಗಳಲ್ಲಿ ಅನುಭವವನ್ನು ಪ್ರಾರ್ಥನೆ ಮಾಡ್ತಾರೆ ದೇವತೆಗಳನ್ನು. ಜ್ಞಾನಿಗಳು ಏನು ಅಂತ ಹೇಳಿದ್ರೆ ಅವರು ಪರೈತರದಿಯಾಹಿಲ್ ಉನ್ನೈ ಅರುತ್ತಿತ್ತು ಒಂದೋಂ. ಆಂಡಾಳು ಹೇಳೋ ಹಾಗೆ ನೀನೇ ನಮಗೆ ಬೇಕು, ಬೇರೆ ಏನು ಬೇಡ, ಸ್ವರ್ಗಾದಿ ಫಲ ಬೇಡ, ಏನು ಬೇಕು ನಿನಗೆ ಫಲ ಅಂತ ಕೇಳಿದ್ರೆ ನೀನೇ ಬೇಕು ಅಂತ ಕೇಳ್ತಾರೆ. ಇವರು ಹೇಗೆ ಅಂತ ಹೇಳಿದ್ರೆ ಸ್ವರ್ಗಾದಿ ಫಲಗಳನ್ನು ಆಸೆ ಪಡ್ತಾರೆ. ಸ್ವರ್ಗತಿಂ ಪ್ರಾರ್ಥೆಯಂತೆ. ತೇ ಪುಣ್ಯಮಾಸಾದ್ಯ, ಆ ಪುಣ್ಯಲೋಕಗಳು ಅವುಗಳಲ್ಲಿ ಹೋಗಿ ಅನುಭವವನ್ನೆಲ್ಲ ಅನುಭವಿಸಿ ಸುರೇಂದ್ರ ಲೋಕಂ, ಇಂದ್ರ ಅಧಿಪತಿ ದೇವಲೋಕಕ್ಕೆ, ಅವನ ಲೋಕಗಳಲ್ಲಿ ಹೋಗಿ ಎಲ್ಲವನ್ನು ಅಶ್ನಂತಿ ದಿವ್ಯಾನ್, ದೇವಭೋಗಾನ್. ದಿವ್ಯವಾದದ್ದು ಅಂತ ಹೇಳಿದ್ರೆ ಈ ಪ್ರಾಕೃತವಾದ ಇಲ್ಲಿ ಅನುಭವಿಸುವ ಲೋಕಕ್ಕಿಂತ ಅದಕ್ಕಿಂತ ವಿಶಿಷ್ಟವಾದದ್ದು. ಆ ಭೋಗಗಳನ್ನೆಲ್ಲ ಅನುಭವಿಸ್ತಾರೆ. ದೇವತೆಗಳು ಅನುಭವಿಸುವ ಭೋಗಗಳನ್ನೆಲ್ಲ ಇವರು ಅನುಭವಿಸ್ತಾರೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ, ವಿಶಾಲವಾದ ಸ್ವರ್ಗಲೋಕದಲ್ಲಿ ಇದೆಲ್ಲ ಅನುಭವಿಸಿ ಕ್ಷೀಣೆ ಪುಣ್ಯೆ. ಈ ಯಾಗಗಳ ಫಲ ಹೇಗೆ ಅಂತ ಹೇಳಿದ್ರೆ ಅದು ಶಾಶ್ವತವಾದ ಫಲವಲ್ಲ, ಅದು ಒಂದು ಪರಿಮಿತವಾದ ಫಲ, ಪರಿಮಿತವಾದ ಕಾಲ ಇರುತ್ತೆ ಅಷ್ಟೇ. ಆ ಪುಣ್ಯವು ಮುಗಿದಾಗ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಇಲ್ಲಿಗೆ ಬರಬೇಕು, ಅವರಿಗೆ ಮಿಕ್ಕ ಫಲಗಳನ್ನು ಅನುಭವಿಸೋಕ್ಕೆ ಬರಬೇಕು. ಒಂದು ಯಾಗ ಮಾಡಿದ್ರೆ ಒಂದು ಫಲ ಬರುತ್ತೆ, ಅದು ಒಂದು ಪುಣ್ಯ ಅಂತ ಹೇಳಲ್ಪಡುತ್ತೆ. ಆ ದೇವತೆಯ ಅನುಗ್ರಹದಿಂದ ಆ ಲೋಕದಲ್ಲಿ ಹೋಗಿ ಅಷ್ಟು ಕಾಲ ಅನುಭವಿಸ್ತಾರೆ. ಅದು ಮುಗೀತು ಅಂದರೆ ಮತ್ತೆ ವಾಪಸ್ ಇಲ್ಲಿಗೆ ಹಿಂತಿರುಗಿ ಬರಬೇಕು. ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿ ಈ ರೀತಿ ಅವರಿಗೆ ಇದು ಪರಿಮಿತವಾದ ಫಲ, ಒಂದು ದಿನ ಮುಗಿಯುವಂಥದ್ದು, ನಿರಂತರವಾದ ಶಾಶ್ವತವಾದ ಫಲವಲ್ಲ. ಯಜ್ಞಯಾಗಾದಿಗಳಿಂದ ದೇವತೆಗಳನ್ನೇ ಆಶ್ರಯಿಸಿ, ಪರಮಾತ್ಮನ ಜ್ಞಾನವಿಲ್ಲದೆ ದೇವತೆಗಳನ್ನೇ ಆಶ್ರಯಿಸಿ ಅವರೇ ಫಲ ಕೊಡ್ತಾರೆ, ಅವರನ್ನೇ ನಾನು ಆರಾಧಿಸ್ತೇನೆ ಅನ್ನುವ ಬುದ್ಧಿಯಿಂದ ವೈದಿಕ ಕರ್ಮಗಳನ್ನೇ ಮಾಡ್ತಾರೆ. ಎಲ್ಲವೂ ಶಾಸ್ತ್ರೀಯವಾದದ್ದು, ಅಶಾಸ್ತ್ರವಾದದ್ದು ಯಾವುದೂ ಇಲ್ಲಿ ಗೀತೆಯಲ್ಲಿ ಹೇಳಲ್ಪಡೋದಿಲ್ಲ. ಎಲ್ಲ ಶಾಸ್ತ್ರೀಯವಾದದ್ದೇ, ವೇದೋಕ್ತವಾದದ್ದೇ. ಆದರೆ ಅವೇದೋಕ್ತವಾದ ಕರ್ಮಗಳನ್ನು ಎರಡು ದೃಷ್ಟಿಯಿಂದ ಮಾಡಬಹುದು. ಒಂದು ಸಾಕ್ಷಾತ್ ಪರಮಾತ್ಮನ ಆರಾಧನೆ ಅಂತಾನೆ ಮಾಡಿದ್ರೆ ಅವನಿಗೆ ಅಪರಿಮಿತವಾದ ಫಲ ಬರುತ್ತೆ. ಆಯಾ ದೇವತೆಗಳೇ ಫಲ ಕೊಡ್ತಾರೆ, ಅವರೇ ನಮಗೆ ಅವರನ್ನೇ ಆರಾಧಿಸ್ತೀವಿ ಅನ್ನುವ ದೃಷ್ಟಿಯಿಂದ ಪರಮಾಂತರ್ಯಾಮಿಯಾದ ಪರಮಾತ್ಮನ ಜ್ಞಾನವಿಲ್ಲದೆ ಕೇವಲ ಕರ್ಮ ಅಂತ ಅದಕ್ಕೆ. ಹಾಗೆ ಮಾಡುವವರಿಗೆ ಪರಿಮಿತವಾದ ಫಲ, ಅವರಿಗೆ ಮಿಕ್ಕ ಪುಣ್ಯ ಪಾಪಗಳೆಲ್ಲ ಇರುತ್ತೆ, ಯಾವುದು ಹೋಗೋದಿಲ್ಲ. ಈ ಒಂದು ಕರ್ಮದ ಫಲಕ್ಕೆ ಪ್ರತಿಬಂಧಕವಾದ ಪಾಪಗಳು ಮಾತ್ರವೇ ಅದರಿಂದ ನಾಶವಾಗುತ್ತೆ. ಉಪನಿಷತ್ತಿನಲ್ಲಿ ಪ್ರಶ್ನೆ ಕೇಳ್ತಾನೆ ಯಾಜ್ಞವಲ್ಕ್ಯರನ್ನು ಬೃಹದಾರಣ್ಯಕದಲ್ಲಿ, ಶತಾಶ್ವಮೇಧಿ ಕುತ್ರ ಗಚ್ಚತಿ, ಎಲ್ಲಿ ಹೋಗ್ತಾನೆ? 100 ಅಶ್ವಮೇಧ ಯಾಗ ಮಾಡಿದವನು, ಅವನಿಗೇನು ಗತಿ ಅಂದರೆ ಸ್ವರ್ಗಲೋಕಕ್ಕೆ ಹೋಗಿ ಅನುಭವಿಸಿ ಮತ್ತೆ ತಿರುಗಿ ಇಲ್ಲಿ ಬರ್ತಾನಪ್ಪ ಅಂತ ಹೇಳ್ತಾರೋ. ಯಥಾಶ್ವಮೇಧಿಗೂ ಅಷ್ಟೇ, 100 ಅಶ್ವಮೇಧ ಯಾಗ ಮಾಡಿದವನಿಗೂ ಹಾಗೆಯೇ. ಪರಮಾತ್ಮನ ಜ್ಞಾನವಿಲ್ಲದೆ ಮಾಡಿದ್ರೆ ಅದುವೇ ಅವರಿಗೆ ಪರಿಮಿತವಾದ ಫಲ ಅಂತ ಹೇಳಿ ಅವರೆಲ್ಲ ಕೃಪಣರು ಅಂತ ಹೇಳ್ತಾರೆ. ಕೃಪಣಾಹ ಅಂತ ಹೇಳಿ ಪರಮಾತ್ಮನ ಜ್ಞಾನವಿಲ್ಲದೆ ಮಾಡಬಹುದಂತ. ಅಕ್ಷರಂ ಅವಿದಿತ್ವ ಗಾರ್ಗಿ, ಈ ಅಕ್ಷರಂ ಅವಿದಿತ್ವ ಗಾರ್ಗಿ, ಅಕ್ಷರ ಪರಮಾತ್ಮನನ್ನು ತಿಳಿದೇ ಮಾಡ್ತಾರಲ್ಲ ಅವರು ತೇ ಕೃಪಣಾಹ ಅಂತ ಹೇಳೋದು. ಆದ್ದರಿಂದ ಅಂತಹವರ ವಿಷಯ ಇಲ್ಲಿ ಹೇಳ್ತಿರೋದು. ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಹ. ತ್ರಯೀ ಧರ್ಮಂ ಅಂದರೆ 3 ವಿಧವಾದ ಫಲಗಳಿಗೆ ಹೇಳಲ್ಪಟ್ಟ ಧರ್ಮಗಳು ಅಂದರೆ ಉಪಾಯಗಳು. ವೇದದಲ್ಲಿ ಹೇಳಿದಂತಹ ಉಪಾಯಗಳು ಎಲ್ಲ ತ್ರಿವರ್ಗ ಫಲಗಳು. ಧರ್ಮಾರ್ಥ ಕಾಮಾದಿ ಫಲಗಳನ್ನೇ ಆಶಿಸಿ ಅವುಗಳಿಗೋಸ್ಕರವೇ ಯಜ್ಞಯಾಗಾದಿಗಳನ್ನು ಮಾಡುವವರು
ಗತಾಗತಂ ಕಾಮ ಕಾಮ ಲಭಂತೆ. ಹೋಗೋದು ಬರೋದು ಹೋಗೋದು ಬರೋದು ಮತ್ತೆ ಮತ್ತೆ ಪುನಃ ವಶಮಾಪದ್ಯಂತೆ ಮೇ ವಶಮಾಪದ್ಯತೆ ಮೇ ಅಂತ ಯಮನು ಹೇಳ್ತಾನೆ ನಚಿಕೇತನಿಗೆ. ಪುನಃ ಪುನಃ ವಶಮಾಪದ್ಯತೆ ಮೇ, ಮತ್ತೆ ಮತ್ತೆ ನನ್ನ ಕೈಗೆ ಸಿಗಾಕೊಳ್ತಾರೆ ಅಂತ ಹೇಳಿ. ಕಾಮಕಾಮಾಹ ಕಾಮಕಾಮಾಹ ಅಂದರೆ ಕಾಮ್ಯವಾದ ತ್ರಿವರ್ಗವನ್ನೇ ಅನುಭವಿಸಿ ಅದನ್ನೇ ಇಷ್ಟಪಡುವಂತಹವರು. ಅವ್ರಿಗೆ ಇಷ್ಟೇ ಫಲ. ಇವರು ನನ್ನ ಜ್ಞಾನವಿಲ್ಲದೆ ನಾನು ಸಾಕ್ಷಾತ್ ಪರಮಾತ್ಮ ಅಂತ ತಿಳಿದೆ ಕೇವಲ ಮನುಷ್ಯ ಅಂತ ತಿಳಿದು ಯಜ್ಞಯಾಗಾದಿಗಳನ್ನೆಲ್ಲ ಮಾಡ್ತಾರೆ. ಅವರಿಗೆ ಈ ರೀತಿ. ಆದರೆ ಜ್ಞಾನಿಗಳು ಹಾಗಲ್ಲ. ಯಾವ ಒಂದು ಫಲವನ್ನು ಆಶೆ ಪಡದೆ ನನ್ನನ್ನೇ ಬಯಸಿ ಎಲ್ಲ ಕರ್ಮಗಳು ನನ್ನ ಆರಾಧನಾ ರೂಪ ಅಂತ ಮಾಡ್ತಾರೆ. ಅವರ ವಿಷಯವನ್ನು ಹೇಳುವಾಗ ಮಿಕ್ಕವರ ವಿಷಯವನ್ನು ಇಲ್ಲಿ ಪರಮಾತ್ಮನು ತಿಳಿಸ್ತಾ ಇದ್ದಾನೆ. ಹೇಗೆ ಲೋಕದಲ್ಲಿ ಎಲ್ಲರೂ ಹೀಗೆ ಇದ್ದಾರೆ ಅದನ್ನೇ ನಚಿಕೇತನು ಯಮನಿಗೆ ಕೇಳಿದಾಗ ಏನು ಬೇಕು ಅವನಿಗೆ ಹೇಳಿದ. ಅವನು ಎಲ್ಲ ಕೊಡ್ತೀನಿ, ಎಲ್ಲ ಸರ್ವೇ ಕಾಮಾಹ ಸರಥಾಹ, ಎಲ್ಲ ಏನೇನು ಬೇಕೋ ಎಲ್ಲ ಹೇಳ್ಕೊಡ್ತೀನಪ್ಪ ನಿನಗೆ. ಶರದೋ ಯಾವದಿಚ್ಛಂತಿ ಶರದಃ, ಎಷ್ಟು ವರ್ಷ ಕಾಲ ಬೇಕೋ ಅಷ್ಟು ವರ್ಷ ಕಾಲ ಭೂಮಿಯನ್ನೆಲ್ಲ ಆಳು ನೀನು. ಎಷ್ಟು ಅನುಭವಗಳನ್ನು ಬೇಕಾದರೂ ಯಾರಿಗೂ ಸಿಗದೇ ಇರುವ ಅನುಭವ ಎಲ್ಲ ಕೊಡ್ತೀನಿ ಇಂದ. ಅದು ನಚಿಕೇತಸ್ ಹೇಳ್ದ. ಶ್ವೋ ಅಭಾವಾಹ ಅಂತ ಹೇಳಿದ. ನಾಳೆ ಇಲ್ಲದೆ ಇರುವಂಥದ್ದು ಇದೆಲ್ಲ. ಒಂದು ದಿನದ ಫಲ ಹೇಳ್ತಾ ಇದೆಯಾ ನೀನು, ಅಂದರೆ ಅಲ್ಪವಾದ ಫಲ, ನಾಳೆ ಇರೋದಿಲ್ಲ ಅಂಥದ್ದು ಹೇಳ್ತಾ ಇದೆಯಾ. ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಇದೆಲ್ಲ ನೀನೇ ಇಟ್ಕೋ, ನನಗಿದರೆ ಯಾವುದು ಬೇಡ ಅಂತ ಹೇಳಿದ. ಅದು ಮಹಾತ್ಮರುಗಳ ವಿಷಯ. ಇಲ್ಲಿ ಹೇಳ್ತಿರೋದು ಕೇವಲ ಕರ್ಮವನ್ನು, ಅದಕ್ಕೆ ವಿರುದ್ಧವಾದ ಮಿಕ್ಕವರ ವಿಷಯ, ಪರಮಾತ್ಮನ ಜ್ಞಾನವಿಲ್ಲದೆ ಮಾಡುವಂತಹವರು, ಅವರ ವಿಷಯವನ್ನು ಕೂಡ ಹೇಳಿ ಜ್ಞಾನಿಗಳ ಮಹಾತ್ಮೆಯನ್ನೇ ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳಿಬಿಟ್ಟು, ಋಗ್ಯಜುಸ್ಸಾಮ ರೂಪಾಹ ತಿಸ್ರಃ ವಿದ್ಯಾಹ ತ್ರಿವಿದ್ಯಂ. ಅದಕ್ಕೆ ಅಲ್ಲಿ ಸಮಾಸವನ್ನು ಬಿಡಿಸ್ತಾರೆ. ಇಲ್ಲಿ ತ್ರೈವಿದ್ಯಾಹ ಅಂದರೆ ತ್ರಿವಿದ್ಯಂ ಅಂತ ಹೇಳಿದ್ರೆ ಅದು ದ್ವಿಗು ಸಮಾಸ. ಮೂರು ಮೂರು ರೂಪದಲ್ಲಿರುವ ಮೂರು ವೇದಗಳು. ವಿದ್ಯಾಹ ವೇದೋಕ್ತವಾದ ವಿಷಯಗಳು. ಮೂರು ಮಂತ್ರಗಳು, ಮೂರು ವಿಧವಾದ ಮಂತ್ರಗಳಿದೆ ಎಲ್ಲ ವೇದದಲ್ಲಿಯೂ ಕೂಡ. ಕೇವಲಂ ತ್ರಿವಿದ್ಯ ನಿಷ್ಠಾಹ ತ್ರೈವಿದ್ಯಾಹ. ತ್ರಿವಿದ್ಯಂ ಅಂತ ಹೇಳಿದ್ರೆ ಮೂರು ವಿಧವಾದ ವಿದ್ಯೆಗಳು, ಋಗ್ವೇಜುಸ್ಸಾಮ ರೂಪವಾದದ್ದು, ಅವುಗಳಲ್ಲಿಯೇ ನಿಷ್ಠರಾದವರು. ಕೇವಲಂ ಅನ್ನುವ ಶಬ್ದ ಪರಮಾತ್ಮ ಜ್ಞಾನವಿಲ್ಲದವರು ಅನ್ನೋದನ್ನು ತಿಳಿಸುತ್ತೆ. ಕೇವಲಂ ತ್ರಿವಿದ್ಯ ನಿಷ್ಠಾಹ, ಕೇವಲ ಕರ್ಮವನ್ನು ಮಾಡುವಂತಹವರು. ನತು ತ್ರಯ್ಯಂತ ನಿಷ್ಠಾಹ, ಉಪನಿಷತ್ತಿನ ಹೇಳಿರುವಂತಹ ಉತ್ಕೃಷ್ಟವಾದ ಶಾಶ್ವತವಾದ ಫಲವನ್ನು ಹೇಳುವ ಉಪಾಯಗಳಲ್ಲಿ ಅವರಿಗೆ ನಿಷ್ಠೆ ಇಲ್ಲ. ತ್ರಯ್ಯಂತ ಹೇಳಿದ್ರೆ ವೇದಾಂತಗಳು, ಉಪನಿಷತ್ತುಗಳು, ಅವುಗಳಲ್ಲಿ ಇರುವ ಉಪಾಯಗಳಲ್ಲಿ ಅವರಿಗೆ ನಿಷ್ಠೆ ಇಲ್ಲ. ಇವುಗಳಲ್ಲಿಯೇ ಮಿಕ್ಕ ಭಾಗಗಳಲ್ಲಿಯೇ ಪರಮಾತ್ಮನ ಜ್ಞಾನವಿಲ್ಲದೆ ಮಾಡುವಂತಹವರು, ಕೇವಲ ಕರ್ಮವನ್ನು ಮಾಡುವವರು. ತ್ರಯ್ಯಂತ ನಿಷ್ಠರು ಹೇಗೆ ಅಂದರೆ, ತ್ರಯ್ಯಂತ ನಿಷ್ಠಾ ಹಿ ಮಹಾತ್ಮಾನಃ, ಅವರು ಮಹಾತ್ಮರುಗಳು. ಪೂರ್ವೋಕ್ತ ಪ್ರಕಾರೇಣ ನಿಖಿಲ ವೇದ ವೇದ್ಯಂ ಮಾಮೇವ ಜ್ಞಾತ್ವಾ, ಹಿಂದೆ ಹೇಳಿದ ಹಾಗೆ ಸಕಲ ವೇದಗಳಿಂದಲೂ ತಿಳಿದು ಬರುವಂತಹ ನನ್ನನ್ನೇ, ಸಕಲ ವೇದಗಳು ಪ್ರತಿಪಾದಿಸುತ್ತಿರುವ ನನ್ನನ್ನೇ ತಿಳಿದು. ಹೇಗೆ ಸಕಲ ವೇದಗಳು ನನ್ನನ್ನು ತಿಳಿಸುತ್ತೆ ಅಂದರೆ, ಪೂರ್ವಭಾಗ ಕರ್ಮಕಾಂಡವೆಲ್ಲ ಭಗವನ ಆರಾಧನಾ ಸ್ವರೂಪ ಅಂತ ತಿಳಿಸುತ್ತೆ ಭಗವಂತನಿಗೆ. ಉಪನಿಷತ್ತುಗಳು ಭಗವಂತನ ಸ್ವರೂಪವನ್ನು ತಿಳಿಸುತ್ತೆ. ಆರಾಧ್ಯ ಸ್ವರೂಪ, ಆರಾಧನ ಪ್ರಕಾರ, ಆರಾಧ್ಯನಾದ ಪರಮಾತ್ಮನನ್ನು ಹೇಗೆ ಆರಾಧಿಸುವುದು ಅದು ಪೂರ್ವಭಾಗ ತಿಳಿಸುತ್ತೆ ಕರ್ಮಕಾಂಡ. ಆ ಆರಾಧನೆಯಿಂದ ಪ್ರೀತನಾಗಿ ನಮಗೆ ಪರಮ ಫಲವನ್ನೇ ಕೊಡುವಂತಹ ಆರಾಧ್ಯನ ಸ್ವರೂಪವನ್ನು ಉಪನಿಷತ್ತುಗಳು, ಜ್ಞಾನಕಾಂಡ ಅಂತ ಹೇಳುವಂತಹದ್ದು, ಅದು ನಮಗೆ ತಿಳಿಸುತ್ತೆ. ಅವರು ಆ ಉಪನಿಷತ್ತಿನ ಭಾಗದಲ್ಲಿ ಸಕಲ ವೇದಗಳಿಂದಲೂ ವೇದ್ಯನಾದ ಪರಮಾತ್ಮನನ್ನ ತಿಳಿದು ಅವರು ಅತಿಮಾತ್ರ ಮದ್ಭಕ್ತಿಕಾರಿತ ಕೀರ್ತನಾದಿಭಿಹಿ, ಅವರಿಗೆ ಅತ್ಯಂತ ಅಧಿಕವಾದ ಪರಮಾತ್ಮನ ಭಕ್ತಿಯಿಂದ ಮಾಡಿಸಲ್ಪಟ್ಟ ಕೀರ್ತನೆ. ಇದು ಭಾಷ್ಯಕಾರರಿಗೂ ಹೀಗೆಯೇ ನಮ್ಮ ತಂದೆ ಹೇಳವರು. ಆಳ್ವಾರರುಗಳ ಪಾಶರುಗಳು ಏಕೆ ಅವರು ಆಳ್ವಾರರುಗಳು ಏನು ಉಪದೇಶ ಮಾಡ್ತಿದ್ದಾರಾ, ಆಚಾರ್ಯರಾಗಿ ಲೋಕಕ್ಕೆ ಉಪದೇಶ ಮಾಡ್ತಿದ್ದಾರಾ ಎಂದರೆ ಹಾಗಲ್ಲ. ಅವರು ಉಪದೇಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಾಶರುಗಳನ್ನು ಮಾಡಲಿಲ್ಲ. ಆದರೆ ಪರಮಾತ್ಮನಲ್ಲಿ ಅವರಿಗೆ ಎಷ್ಟು ಉತ್ಕೃಷ್ಟವಾದ ಭಕ್ತಿ ಇತ್ತು ಅಂದರೆ, ಆ ಭಕ್ತಿಯನ್ನು ತಡೆ ಹಿಡಿಯಲಾರದೆ ಅದು ಅವರ ಪರಮಾತ್ಮನ ಕೀರ್ತನ ರೂಪದಲ್ಲಿ ಹೊರಗಡೆ ಬಂದುಬಿಡ್ತು. ತಾನಾಗಿಯೇ
ಆ ಭಕ್ತಿಯು ಪರಮಾತ್ಮನನ್ನ ಪ್ರ ಸ್ತೋತ್ರ ಮಾಡುವುದು, ಸ್ತೋತ್ರ ಮಾಡುವ ರೂಪದಲ್ಲಿ ಒಂದೊಂದು ಪಾಶುರವೂ ಒಂದೊಂದು ಉತ್ಕೃಷ್ಟವಾದ ಗುಣವನ್ನು ತಿಳಿಸುತ್ತೆ. ಅದು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಎನ್ನುವ ಅದ್ಭುತವಾದ ಗ್ರಂಥದಲ್ಲಿ. ಒಂದೊಂದು ಪಾಶುರವೂ ಒಂದೊಂದು ಗುಣವನ್ನು ತಿಳಿಸುತ್ತೆ. 1000 ಪಾಶುರಗಳು 1000 ಗುಣಗಳನ್ನು ಸ್ತೋತ್ರ ಮಾಡುತ್ತೆ ಪರಮಾತ್ಮನನ್ನು. ಅದು ಯಾಕೆ ಅವರು ಹಾಗೆ ಪಾಶುರಗಳನ್ನು ಮಾಡಿದ್ರು ಅಂದರೆ, ಅವರ ಭಕ್ತಿ ಪ್ರೀತಿ ಪರಮಾತ್ಮನ ವಿಷಯದಲ್ಲಿ ತಡೆ ಹಿಡಿಯಲಾಗದೆ ತಾನಾಗಿಯೇ ಹೊರಗಡೆ ಬಂದುಬಿಡುತ್ತೆ. ಅದು ಪ್ರವಾಹ, ಭಕ್ತಿಯ ಪ್ರವಾಹ. ಆ ಭಕ್ತಿಯೇ ಆ ಕೆಲಸವನ್ನು ಮಾಡಿಸ್ಬಿಡುತ್ತೆ. ಅದೇ ರೀತಿಯಲ್ಲಿ ಭಾಷ್ಯಕಾರರು ಕೂಡ ತಮ್ಮ ಭಕ್ತಿಯ ಪ್ರವಾಹವೇ ಈ ಭಾಷ್ಯಕಾರರು ಹೇಳ್ತಿರುವ ಈ ಭಾಷ್ಯವೆಲ್ಲ ಭಕ್ತರ ವಿಷಯದಲ್ಲಿ ಹೇಗೆ ಹೇಳ್ತಿದ್ದಾರೆ ಅಂದರೆ, ಭಾಷ್ಯಕಾರರಿಗೆ ಪರಮಾತ್ಮನ ವಿಷಯದಲ್ಲಿ ಇದ್ದ ಪ್ರೀತಿ ಅದು ಹೊರಗಡೆ ತಾನಾಗಿಯೇ ಭಾಷ್ಯದ ರೂಪದಲ್ಲಿ ಬಂದುಬಿಟ್ಟಿದೆ. ಅದುವೇ ಆಳ್ವಾರ ಪಾಶುರಗಳಂತೆ ಅವರು ಭಾಷ್ಯ ರೂಪದಲ್ಲಿ ಬಂದಿದೆ ಅವರ ಪ್ರೀತಿ. ಅದನ್ನು ಇಲ್ಲಿ ಹೇಳ್ತಾರೆ, ಅವರ ಭಕ್ತಿಯೇ ಮಾಡಿಸ್ಬಿಡುತ್ತೆ. ಹೀಗೆ ಭಕ್ತಿಕಾರಿತ ಅಂತ ಹೇಳಿದ್ರು. ಅತಿಮಾತ್ರ ಮದ್ಭಕ್ತಿಕಾರಿತ, ಅತ್ಯಂತ ನನ್ನಲ್ಲಿ ಇರುವ ಅವರ ಪ್ರೀತಿಯಿಂದ ಮಾಡಿಸಲ್ಪಟ್ಟ ಕೀರ್ತನಾದಿವಿಹಿ, ಕೀರ್ತನೆ. ಅದುವೇ ಭಾಷ್ಯಕಾರರು ಇಲ್ಲಿ ಮಾಡ್ತಿರೋದು, ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಕೀರ್ತನಾದಿವಿಹಿ ಜ್ಞಾನಯಜ್ಞೇನ ಚ ಮದೇಕ ಪ್ರಾಪ್ಯ ಮಾಮೇವ ಉಪಾಸತೆ. ಜ್ಞಾನಯಜ್ಞದಿಂದ ನಾನೇ ಅವರಿಗೆ ಪ್ರಿಯರು, ಬೇರೆ ಯಾರು ಪ್ರೀತಿ ಇಲ್ಲ ಅವರಿಗೆ. ಮದೇಕ ಪ್ರಾಪ್ಯ, ಅವನನ್ನೇ ಪಡೆದುಕೊಳ್ಬೇಕು, ನನ್ನನ್ನೇ ಪಡೆದುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ನನ್ನನ್ನೇ ಉಪಾಸನೆ ಮಾಡ್ತಾರೆ ಅವರು. ಆದರೆ ಮಿಕ್ಕಿದವರು ತ್ರೈವಿದ್ಯಾ ತು ಶಬ್ದವು ವ್ಯಾವೃತ್ತಿ ಮಾಡುತ್ತೆ ಇವರಿಂದ. ಮಹಾತ್ಮರುಗಳಿಗಿಂತ ಬೇರೆಯಾದವರು ತ್ರೈವಿದ್ಯಾ ತು ಅಂತ ಹೇಳೋದ್ರಿಂದಲೇ ತ್ರೈವಿದ್ಯಾ ಅನ್ನೋದು ವೇದಗಳಲ್ಲಿಯೇ ತಾನೇ ಪರಮಾತ್ಮನ ಮಹಾತ್ಮರುಗಳು ವೇದದಿಂದ ತಾನೇ ತಿಳಿತಾರೆ. ಇವರು ತ್ರೈವಿದ್ಯರು, ಅವರು ತ್ರೈವಿದ್ಯರೇ. ಏನು ವ್ಯತ್ಯಾಸ ಅಂದರೆ ಪರಮಾತ್ಮ ಸ್ವರೂಪವನ್ನು ತಿಳಿಯದೆ ಮಾಡ್ತಾರವರು. ವೇದ ಪ್ರತಿಪಾದ್ಯ ಕೇವಲ ಇಂದ್ರಾದಿಯಾಗ ಶಿಷ್ಟ ಸೋಮಾನ ಪಿಬಂತಹ. ವೇದದಲ್ಲಿಯೇ ಪ್ರತಿಪಾದ್ಯವಾದದ್ದು. ಇಂದ್ರಾದಿ ದೇವತೆಗಳೆಲ್ಲ ಪರಮಾತ್ಮನಿಗೆ ದಾಸಭೂತರಾದವರು, ಪರಮಾತ್ಮನಿಂದಲೇ ನಿಯಮಿಸಲ್ಪಟ್ಟವರು. ಆಯಾ ಒಂದು ಇದರಲ್ಲಿ ಸ್ಥಾನಗಳಲ್ಲಿ ಆಯಾ ಕಾರ್ಯಗಳನ್ನು ಮಾಡಲು ಅವರನ್ನು ಸ್ಥಾಪನೆ ಮಾಡಿದ್ದಾನೆ ಪರಮಾತ್ಮನೇ. ಅವರ ನಿಯಮನದಲ್ಲಿಯೇ ಅವರವರ ಒಂದು ಪುಣ್ಯಕ್ಕೆ ಅನುಗುಣವಾಗಿ ಆಯಾ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಅವರೆಲ್ಲ ವೇದ ಪ್ರತಿಪಾದ್ಯರಾದವರೇ, ಇಂದ್ರರ ಮೊದಲಾದಿ ದೇವತೆಗಳು. ಆದರೆ ಉಪನಿಷತ್ ತಿಳಿಸುತ್ತೆ, ಎಲ್ಲಕ್ಕೂ ಅಂತರ್ಯಾಮಿಯಾದ ಪರಮಾತ್ಮನೇ ಎಲ್ಲ ಇದರಿಂದಲೂ ಆರಾಧಿಸಲ್ಪಡುವವನು ಕರ್ಮಗಳಿಂದ ಅಂತ. ದೇವತೆಗಳಿಗೂ ಆ ಶಕ್ತಿಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮನೇ, ಅವರ ಮೂಲಕ ಕೊಡಿಸ್ತಾನೆ. ಅವರನ್ನೇ ಆರಾಧಿಸಿರೋರಿಗೂ ಕೂಡ ಅವರ ಮೂಲಕ ಫಲ ಕೊಡ್ತಾನೆ. ಅವರಿಗೆ ಒಂದು ಮುಂದೆ ಅವರಿಗೆ ಆ ಪರಮಾತ್ಮನ ಜ್ಞಾನ ಬಂದು ಅವರು ಉದ್ಧಾರವಾಗಬಹುದು ಅಂತ ಹೇಳಿ. ಇದು ಇಲ್ಲದೆ ಹೋದರೆ ಈ ಧರ್ಮಾರ್ಥ ಕಾಮಗಳಲ್ಲಿ ಆಸೆ ಇರುವವರು ಇಂದ್ರಾದಿ ದೇವತೆಯೇ ಕೊಡ್ತಾನೆ ಎನ್ನುವ ದೃಷ್ಟಿಯಿಂದ ಮಾಡದೆ, ಪರಮಾತ್ಮನ ಜ್ಞಾನವೂ ಇಲ್ಲದೆ ಎರಡೂ ಮಾಡದೆ ಹೋದರೆ ಉಭಯ ಭ್ರಷ್ಟರಾಗ್ಬಿಡ್ತಾರೆ. ಆದ್ದರಿಂದ ಹೀಗೆ ಮಾಡಿದ್ರೂ ಕೂಡ ಮುಂದೆ ಅವರಿಗೂ ಕೂಡ ಪರಮಾತ್ಮನ ಜ್ಞಾನ ಬರುತ್ತೆ. ಆದರೆ ಅವರು ಈಗ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ವೇದ ಪ್ರತಿಪಾದ್ಯರಾದ ಕೇವಲ ಇಂದ್ರಾದಿ ಯಾಗಶಿಷ್ಟ ಸೋಮಾನೆ, ಇಂದ್ರನೇ ಮೊದಲಾದವರಿಗೆ ಹೇಳಲ್ಪಟ್ಟ ಆರಾಧ್ಯನಾಗಿ ಹೇಳಲ್ಪಟ್ಟ ಯಾಗಗಳಿಂದ ಅವನಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಿ ಅದರಿಂದ ಪ್ರಸಾದವನ್ನು, ಹವಿಸ್ಸಿನ ಪ್ರಸಾದ ಶಿಷ್ಟ ಹವಿಷ್ಯ, ಅದುವೇ ಯಾಗಶಿಷ್ಟ ಅಂತ ಹೇಳೋದು. ಆ ಸೋಮ ರಸವನ್ನು ಪಾನ ಮಾಡಿ ಪೂತ ಪಾಪಗಳನ್ನೆಲ್ಲ ಕಳೆದುಕೊಂಡವರಾಗಿ ಅಂತ ಹೇಳೋದು. ಯಾವ ಪಾಪಗಳು ಅಂದರೆ ಸ್ವರ್ಗಾದಿ ಪ್ರಾಪ್ತಿ ವಿರೋಧಿ ಪಾಪಾತ್ ಪೂತಾಹ. ಆಯಾ ಯಜ್ಞಗದಿಗೆ ಹೇಳಲ್ಪಟ್ಟ ಸ್ವರ್ಗಾದಿ ಫಲಗಳಿಂದ ಅದಕ್ಕೆ ಪ್ರತಿಬಂಧಕವಾದ ಪಾಪಗಳನ್ನು ಕಳೆದುಕೊಳ್ತಾರೆ ಅಷ್ಟೇ. ತೈಹಿ ಕೇವಲೇಂದ್ರಾದಿ ದೈವತ್ಯತೆಯ, ಇಂದ್ರಾದಿ ದೈವತ್ಯ ಅಂದರೆ ಇಂದ್ರನು ದೇವತೆಯಾದ ಯಾಗ, ಕೇವಲ ಇಂದ್ರನೇ ದೇವತೆಯಾದ ಯಾಗಗಳಾದ್ದರಿಂದ ಅನುಸಂಹಿತೈ ಯಜ್ಞೈ, ಹಾಗೆ ಹೇಳಲ್ಪಟ್ಟ ಯಜ್ಞಗಳಿಂದ ವಸ್ತುತಃ ತದ್ರೂಪಂ ಮಾಮಿಷ್ಟ್ವ. ಆದರೆ ಅವರು ತತ್ವಸ್ಥಿತಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ವಸ್ತುತಃ ಪರಮಾರ್ಥದ ದೃಷ್ಟಿಯಲ್ಲಿ ಏನು ಅಂದರೆ ಆಯಾ ರೂಪದಲ್ಲಿರುವ ನನ್ನನ್ನೇ ಆಜ್ಞೆ ಮಾಡ್ತಿದ್ದಾರೆ ಅವರು. ಆದರೆ ಅದನ್ನು ತಿಳಿದಿಲ್ಲ ಅವರು.
ಆಯಾ ಯಜ್ಞ ಇಂದ್ರಾದಿ ರೂಪದಲ್ಲಿ ಅವರ ಅಂತರ್ಯಾಮಿಯಾಗಿರುವ ನನ್ನನ್ನೇ ಅವರು ಆರಾಧನೆ ಮಾಡ್ತಾ ಇದ್ರು ಕೂಡ ತಥಾ ಅವಸ್ಥಿತಂ ಮಾಂ ಅಜಾನಂತಹ, ಹಾಗಿರುವ ನನ್ನನ್ನು ತಿಳಿಲಿಲ್ಲ. ಆದ್ದರಿಂದಲೇ ಸ್ವರ್ಗತಿಂ ಪ್ರಾರ್ಥೆಯಂತೆ, ಕೇವಲ ಸ್ವರ್ಗಾದಿ ಫಲಗಳನ್ನೇ ಆಸೆ ಪಡ್ತಾರೆ. ಇವುಗಳಿಗೆಲ್ಲ ಇವುಗಳಿಗೆಲ್ಲ ಕೂಡ ಎಲ್ಲರ ರೂಪದಲ್ಲಿಯೂ ಇರುವವನು ನಾನೇ, ನಾನೇ ಸರ್ವಫಲಪ್ರದ ಅಂತ ತಿಳಿದು ಬಿಟ್ಟರೆ ನನ್ನನ್ನೇ ಆಶ್ರಯಿಸ್ತಾರೆ. ಆದರೆ ಆ ಜ್ಞಾನವಿಲ್ಲ ಅವರಿಗೆ. ಆದ್ದರಿಂದ ಇಂದ್ರಾದಿ ದೇವತೆಗಳೇ ಫಲ ಕೊಡ್ತಾರೆ ಅಂತ ತಿಳಿದು ಅವರನ್ನೇ ಆರಾಧಿಸಿ ಅವರಿಂದಲೇ ಪರಿಮಿತವಾದ ಫಲಗಳನ್ನು ಪಡೆದುಕೊಳ್ತಾರೆ. ಅವರು ಪುಣ್ಯಂ ತೇ ಪುಣ್ಯಲೋಕಂ ಅಂತ ಹೇಳಿದಾಗ ಪುಣ್ಯಮಾಸಾಧ್ಯ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ. ಪುಣ್ಯಂ ಅಂತ ಹೇಳಿದ್ರೆ ಇಲ್ಲಿ ದುಃಖ ಸಂಭಿನ್ನಂ ಸುರೇಂದ್ರ ಲೋಕಂ ಪ್ರಾಪ್ಯ, ದುಃಖವೇ ಇಲ್ಲ ಅಂತ ಹೇಳಲ್ಪಟ್ಟಿದೆ. ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಂ ಅನಂತರಂ ಅಂತ ಹೇಳಿ ಅದು ಸ್ವರ್ಗ ಅನ್ನುವ ಲೋಕ ಪದ ಶಬ್ದದಿಂದ ಹೇಳಲ್ಪಡುತ್ತೆ. ಯಾವುದು ಅಂದರೆ ದುಃಖ ಅಸಂಭಿನ್ನಂ, ದುಃಖವೇ ಇಲ್ಲವಂತೆ, ಅಲ್ಲಿ ಬರೀ ಸುಖವೇ ಇದೆ ಅನ್ನುವಂತಹದ್ದು. ಅಂತಹ ಸುರೇಂದ್ರ ಲೋಕ ಅದನ್ನು ಪಡೆದು ತತ್ರ ತತ್ರ ದಿವ್ಯಾನ್ ದೇವಭೋಗ ನಷ್ಟಂತಿ, ಅಲ್ಲಿ ಇರುವಂತಹ ಆಯಾ ಭೋಗಗಳನ್ನೆಲ್ಲ ಇಲ್ಲಿಗೆ ಹೋಲಿಸಿದರೆ ಅದು ದಿವ್ಯವಾದದ್ದು ಅಷ್ಟೇ ಹೊರತು ಅಪ್ರಾಕೃತವಲ್ಲ, ಅದು ಪ್ರಾಕೃತವೇ. ಆದರೆ ಈ ಲೋಕದ ಅನುಭವಕ್ಕೆ ಹೋಲಿಸಿದರೆ ಅದು ದಿವ್ಯವಾಗಿದೆ ಅಂತ ಹೇಳ್ಬೋದು. ಅರಮನೆಗೆ ಹೋದರೆ ನಾವು ಸಾಮಾನ್ಯ ಮನೆಗಳಿಂದ ಅರಮನೆಗೆ ಹೋದರೆ ಏನು ದಿವ್ಯವಾಗಿದೆ ಈ ಭವನ ಅಂತ ಹೇಳ್ತೀವಲ್ಲ, ಹಾಗೆ ಇದು ಆಪೇಕ್ಷಿಕ ಅಂತ ದಿವ್ಯವಾದ ಭೋಗಗಳನ್ನು ಅನುಭವಿಸ್ತಾರೆ. ತೇತಂ ವಿಶಾಲಂ ಸ್ವರ್ಗಲೋಕಂ ಭುಕ್ತ, ಬೇಕಾದಷ್ಟು ಲೋಕಗಳಿದೆ, ಸ್ವರ್ಗಲೋಕಗಳು ವಿಶಾಲವಾಗಿದೆ, ಅದೆಲ್ಲ ಅನುಭವಿಸಿ ತದನುಭವ ಹೇತುಭೂತೆ ಪುಣ್ಯೇ ಕ್ಷೀಣೆ, ಆ ಅನುಭವಕ್ಕೆ ಕಾರಣವಾದಂತಹ ಪುಣ್ಯವು ಕ್ಷಯಿಸಲು ಅದು ಎಂದಿಗೂ ಒಂದರಿಂದ ಮುಗಿಯುವಂತಹದ್ದೇ. ಪುನರಪಿ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಈ ಭೂಮಂಡಲಕ್ಕೆ ಬರ್ತಾರೆ. ಏವಂ ತ್ರಯ್ಯಂತ ಸಿದ್ಧ ಜ್ಞಾನ ವಿಧುರಾಹ, ತ್ರಯ್ಯಂತ ಸಿದ್ಧ ಜ್ಞಾನ ವಿಧುರಾಹ, ಈ ಉಪನಿಷತ್ತುಗಳಲ್ಲಿ ಸಿದ್ಧವಾದ ಜ್ಞಾನವನ್ನು ಹೊಂದದೇ ಇರುವಂತಹವರು, ವಿಧುರರು ಅಂದರೆ ಹೊಂದದೇ ಇರುವವರು. ಜ್ಞಾನ ವಿಧುರಾಹ, ಜ್ಞಾನವಿಲ್ಲದವರು. ಯಾವ ಜ್ಞಾನ ಅಂದರೆ ತ್ರಯ್ಯಂತ ಸಿದ್ಧವಾದ ಜ್ಞಾನ. ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾಗಿ ಸ್ಥಾಪಿಸಲ್ಪಟ್ಟಂತಹ ಪರಮಾತ್ಮನ ಅಂತರ್ಯಾಮಿತ್ವ, ಸರ್ವಫಲಪ್ರದತ್ವ, ಸರ್ವ ಜಗತ್ಕಾರಣತ್ವ, ಪರಮಪ್ರಾಪ್ಯತ್ವ, ಇವುಗಳನ್ನೆಲ್ಲ ತಿಳಿಯದೇ ಇರುವಂತಹವರು. ಕಾಮ್ಯ ಸ್ವರ್ಗಾದಿ ಕಾಮಾಹ, ಕಾಮ್ಯವಾದ ಆಸೆ ಪಡಲ್ಪಡುವಂತಹ ಸ್ವರ್ಗವೇ ಮೊದಲಾದ ಲೋಕಗಳಲ್ಲಿ ಅನುಭವಗಳನ್ನೇ ಆಸೆ ಪಡುವವರು ಕೇವಲಂ ತ್ರಯೀ ಧರ್ಮಂ ಅನುಪ್ರಪನ್ನಾಹ, ಕೇವಲ ಈ ತ್ರಯೀ ಧರ್ಮ ಹೇಳಿದ್ರೆ ಧರ್ಮಾರ್ಥ ಕಾಮಗಳು, ಆ ಪುರುಷಾರ್ಥವನ್ನೇ ಆಸೆ ಪಡುವವರು, ಅದನ್ನೇ ಇಷ್ಟಪಡುವವರು ಗತಾಗತಂ ಲಭಂತೆ. ಅಲ್ಪ ಅಸ್ಥಿರ ಸ್ವರ್ಗಾದೀನ್ ಅನುಭೂಯ, ಅಲ್ಪವಾದದ್ದು ಅಸ್ಥಿರವಾದದ್ದು ಅಂತಹ ಸ್ವರ್ಗಾದಿಗಳನ್ನೆಲ್ಲ ಅನುಭವಿಸಿ, ಅದರಲ್ಲಿ ಅನುಭವಗಳನ್ನೆಲ್ಲ ಅನುಭವಿಸಿ ಪುನಃ ಪುನಃ ನಿವರ್ತಂತೆ, ಮತ್ತೆ ಮತ್ತೆ ತಿರುಗಿ ಬರ್ತಾನೆ ಇರ್ತಾರೆ ಇಲ್ಲಿ. ಆದ್ದರಿಂದ ಇಂತಹವರು ಮಹಾತ್ಮರಿಗೂ ಇವರಿಗೂ ವ್ಯತ್ಯಾಸವನ್ನು ಹೇಳಿ ಮಹಾತ್ಮರ ಒಂದು ವೈಭವವನ್ನೇ ಮತ್ತೆ ಪರಮಾತ್ಮನು ಪ್ರಕಾಶಪಡಿಸ್ತಾನೆ. ಈ ರೀತಿಯೂ ಇದ್ದಾರೆ. ಆದರೆ ಮಹಾತ್ಮರುಗಳು ಹಾಗಲ್ಲ. ಲೋಕದಲ್ಲಿ ಇರುವ ಸಾಮಾನ್ಯವಾಗಿ ಅನೇಕರು ಈ ರೀತಿಯೇ ಇರುವಂತಹವರು. ತ್ರಯ್ಯಂತ ನಿಷ್ಠರು ಬಹಳ ಅಪರೂಪ ಅನ್ನುವಂತಹ ಒಂದು ಜ್ಞಾನಿಗಳು, ಮಹಾತ್ಮರು ಎಷ್ಟು ಅಪರೂಪವಾದವರು, ಎಷ್ಟು ಉತ್ಕೃಷ್ಟರು. ಅವರ ಒಂದು ವೃತ್ತಿ ಏನು, ಅವರ ವೃತ್ತವು ಅದ್ಭುತವಾದದ್ದು. ಅದನ್ನೆಲ್ಲ ತಿಳಿಸಲು ಪರಮಾತ್ಮನು ಅಜ್ಞರಾದವರ ಒಂದು ವೃತ್ತವನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂತಹ ವಿಷಯ. ತ್ರೈವಿದ್ಯಾ ಸೋಮಪಾಹ ಭೂತಪಾಪಾಹ ಯಜ್ಞೈ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥೆಯಂತೆ, ಸ್ವರ್ಗಾದಿ ಲೋಕಗಳನ್ನೆಲ್ಲ ಪ್ರಾರ್ಥಿಸಪಡ್ತಾರೆ. ನನ್ನನ್ನು ಪ್ರಾರ್ಥಿಸೋದಿಲ್ಲ. ಏನು ಬೇಕು ಅಂತ ಕೇಳಿದ್ರೆ ಅವರು ಸ್ವರ್ಗವನ್ನೇ ಬೇಕು ಅಂತ ಕೇಳ್ತಾರಲ್ಲಿ. ಆ ದೇವತೆಗಳನ್ನೇ ಆಶ್ರಯಿಸ್ತಾರೆ. ಆ ದೇವತೆಗಳ ಲೋಕಗಳನ್ನೆಲ್ಲ ಪಡೆದು ಅಲ್ಲಿರುವ ಅನುಭವಗಳನ್ನೆಲ್ಲ ಅನುಭವಿಸಿ ಅದು ಒಂದು ದಿನ ಮುಗಿಯುವಂತಹದ್ದು. ಮುಗಿದ ಮೇಲೆ ಮತ್ತೆ ಇಲ್ಲಿಗೆ ಬರ್ತಾರೆ ಅವರು. ಆದ್ದರಿಂದ ಇಲ್ಲಿ ಈ ರೀತಿ ಇಂತಹ ದೇವತೆಗಳ ಕೇವಲ ಕರ್ಮಗಳನ್ನು ಮಾಡುವಂತಹವರು ಮತ್ತೆ ಮತ್ತೆ ಇಲ್ಲಿಗೆ ತಿರುಗಿ ಬರ್ತಾ ಇರ್ತಾರೆ ಅನ್ನೋದನ್ನ ಸದಸಚ್ಚ ಅಹಮೇವ ಅರ್ಜುನ ಇತ್ಯಸ್ಯ ಅನಂತರಂ, ಪರಮಾತ್ಮನ ತನ್ನ ಸ್ವರೂಪವನ್ನೆಲ್ಲ ಹೇಳಿದ. ಎಲ್ಲಕ್ಕೂ ಅಂತರ್ಯಾಮಿಯಾದವನು, ಎಲ್ಲವನ್ನು ನಿಯಮನ ಮಾಡುವವನು,
ಎಲ್ಲವನ್ನು ಹೇಳಿ, ಎಲ್ಲ ಹೇಳಿ ಇಷ್ಟೆಲ್ಲ ಹೇಳಿ ಏನು ಎಷ್ಟು ಅಂತ ಹೇಳಕ್ಕೆ ಸಾಧ್ಯ? ಸದಸತ್ಯ ಅಹಮೇವ ಅರ್ಜುನ. ಈಗ ಇರೋದೇನು, ಇಲ್ಲದೆ ಇರೋದೇನು, ಮುಂದೆ ಬರುವುದೇನು, ಎಲ್ಲವೂ ನಾನೇ, ನನ್ನ ನಿಯಮನದಲ್ಲಿದೆ, ನನಗೇ ಶೇಷಭೂತವಾದದ್ದು, ನನ್ನ ಆಧಾರದಲ್ಲಿಯೇ ಇದೆ. ಅದನ್ನೆಲ್ಲ ತಿಳಿಸಿ ತ್ರೈವಿದ್ಯಾ ಇತ್ಯಾದಿಕ ಸಂಗತಿಂ ಇತಿ ಆಶಂಕ ಇತ್ಯಾದಿಕಂ ಅಸಂಗತಮಿತಿ ಶಂಕಾಯಾಮ್. ಇಷ್ಟೆಲ್ಲ ಪರಮಾತ್ಮನ ವಿಷಯವನ್ನೆಲ್ಲ ಹೇಳಿದ ಮೇಲೆ ಈ ತ್ರೈವಿದ್ಯ ಅನ್ನೋದು ಯಾಕೆ ಬರಬೇಕು, ಇದು ಹೇಗೆ ಸಂಗತವಾಗಿದೆ ಇಲ್ಲಿ ಅನ್ನುವ ವಿಷಯವನ್ನು ನಮಗೆ ಪ್ರಶ್ನೆ ಬರುತ್ತೆ. ಪರಮಾತ್ಮ ತನ್ನ ಉತ್ಕೃಷ್ಟವಾದ ಸ್ವರೂಪ ಹೇಳ್ದ, ಭಕ್ತರ ವಿಷಯ ಹೇಳಿ ಈ ವಿಷಯ ಯಾಕೆ ಹೇಳಬೇಕಿಲ್ಲಿ ಅಂತ ಹೇಳಿದ್ರೆ, ಪೂರ್ವೋತ್ತರ ಅನುವೃತ್ತ ಪ್ರಘಟಕಾರ್ಥಂ ಪ್ರದರ್ಶಯನ್ ಸಂಗತಿಮಾಹ. ಹಿಂದೆ ಹೇಳಿದ ಒಂದು ಪ್ರಘಟ್ಟ ಅಂದರೆ ಒಂದು ಸಬ್ ಸೆಕ್ಷನ್ನು, ಮುಂದೆ ಹೇಳುವಂತಹದ್ದು, ಅದೆರಡಕ್ಕೂ ಒಂದು ಮಧ್ಯ ಬರುವಂತಹದ್ದು ಇದು. ಅದೆರಡನ್ನು ಸೇರಿಸುವಂತಹದ್ದು. ಮಹಾತ್ಮರ ವಿಷಯ ಹೇಳಿ, ಮಿಕ್ಕವರ ವಿಷಯ ಹೇಳಿ, ಮತ್ತೆ ಮಹಾತ್ಮರ ವಿಷಯವನ್ನೇ ಹೇಳ್ತಾನೆ. ಹಾಗೆ ಇದೆರಡಕ್ಕೂ ಸೇರಿಸುವಂತಹದ್ದು. ಮಿಕ್ಕವರು ಹೀಗೆಯೂ ಇದ್ದಾರೆ, ಆದರೆ ಮಹಾತ್ಮರುಗಳು ಇಂತಹವರಪ್ಪ ಅಂತ ಹೇಳುವಂತಹ ಮಹಾತ್ಮನಾಂ ಜ್ಞಾನಿನಾಂ ಭಗವದ್ ಅನುಭವೈಕ ಭೋಗಾನಾಂ ಇತಿ ತ್ರಿಭಿಹಿ. ಮೂರು ಇಲ್ಲಿ ವಿಶೇಷಣಗಳು. ಒಬ್ಬರು ಮಹಾತ್ಮರುಗಳು, ಜ್ಞಾನಿಗಳು, ಭಗವಂತನ ಅನುಭವವೇ ಅವರಿಗೆ ಭೋಗ್ಯವಾದದ್ದು. ಈ ರೀತಿ ಮೂರು ಅಸಾಧಾರಣವಾದ ವಿಶೇಷಣಗಳನ್ನು ಉಳ್ಳಂತಹವರು ಭಕ್ತರು. ಅವರನ್ನ ಇಲ್ಲಿ ಮಹಾತ್ಮಾನಸ್ತು ಮಾಂ ಪಾರ್ಥ ಅಂತ ಆರಂಭಿಸಿ ಹೇಳಿ, ಸತತಂ ಕೀರ್ತೆಯಂತಹ ಮಾಂ ಜ್ಞಾತ್ವಾ ಭೂತಾದಿಮವ್ಯಯಂ ಅನನ್ಯ ಮನಸಃ, ಸತತಂ ಕೀರ್ತೆಯಂತಹ ಅನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ ಅಂತ ಹೇಳಿದಂತಹ ವಿಷಯಗಳನ್ನೆಲ್ಲ ಇಲ್ಲಿ ಮತ್ತೆ ಸ್ಮರಣೆಗೆ ತರ್ತಾ ಇದ್ದಾನೆ ಪರಮಾತ್ಮ ಅಂತ. ಹಾಗೆಯೇ ಮಿಕ್ಕವರು ಅವಜಾನಂತಿ ಮಾಂ ಮೂಢಾಃ ಅಂತ ಹೇಳಿದಾಗ ಮಹಾತ್ಮಾನಸ್ತು ಇತ್ಯಾದೇಹೇ ವಿಶೇಷ ಕಥನ ರೂಪತ್ವೇಪಿ. ಅವಜಾನಂತಿ ಮಾಂ ಮೂಢಾಃ ಅಂತ ಹೇಳಿ ಮಹಾತ್ಮಾನಸ್ತು ಅಂತ ಹೇಳಿದಾಗಲಿಯೇ ಭಕ್ತರ ವಿಶೇಷ ತಿಳಿದುಬಿಡ್ತು ನಮಗೆ. ಆದರೆ ಭಜನ ಕೀರ್ತನಾದೇಹೇ ಭಕ್ತಸ್ವರೂಪ ನಿರೂಪಕತೆಯ ವೃತ್ತ ಉಕ್ತ್ವಾ ಇತಿ ಉಕ್ತಂ. ಒಂದು ಭಕ್ತನ ಸ್ವರೂಪ ಹೇಗೆ ತಿಳಿಯೋದು ನಾವು? ಭಕ್ತನ ಸ್ವರೂಪ ನಿರೂಪಕ ಧರ್ಮ ಏನು? ಒಬ್ಬ ಭಕ್ತನಾದವನ ಸ್ವರೂಪ ನಿರೂಪಕ ಧರ್ಮ, ಅವನ ಸ್ವರೂಪ ಹೇಗೆ ತಿಳಿಯೋದು ಅಂದರೆ ಭಜನ ಕೀರ್ತನಾದೇಹೇ ಸತತಂ ಕೀರ್ತೆಯಂತಹ ಭಜಂತೆ ಮಾಂ ದೃಢವ್ರತಾಃ ಅಂತೆಲ್ಲ ಹೇಳಿದಾಗ ಅದೇ ಅವರ ಸ್ವರೂಪ ನಿರೂಪಕ. ಒಬ್ಬ ಭಕ್ತನ ಸ್ವರೂಪವನ್ನು ತಿಳಿಯೋದು ಅವರ ಆಚರಣೆಯಿಂದ ತಿಳಿಯುತ್ತೆ. ಏವಂ ನಿರೂಪಿತ ಸ್ವರೂಪಾಣಾಂ ತೇಷಾಂ ನಿರತಿಶಯ ಫಲ ಸೌಕರ್ಯಾದಿಕಂ ಅಭಿದಾಸ್ಯಮಾನಂ ವಿಶೇಷಃ ಭವಿತುಮರ್ಹತಿ ಇತಿ ತೇಷಾಮೇವ ವಿಶೇಷಂ ದರ್ಶಯಿತು. ಅವರ ನಿರತಿಶಯ ಫಲ ಅವರಿಗೆ ಸುಕರವಾಗಿ ಸಿಗುತ್ತೆ ಮೊದಲಾದ್ದೆಲ್ಲ ಹೇಳುವಂತಹದ್ದು. ಆ ವಿಶೇಷವನ್ನೆಲ್ಲ ತಿಳಿಬೇಕಾದ್ರೆ, ಅವರ ವಿಶೇಷವನ್ನು ತಿಳಿಬೇಕಾದ್ರೆ ಇದನ್ನು ತಿಳಿದರೆ ಅವರ ವಿಶೇಷ ತಿಳಿಯುತ್ತೆ. ಇಂತಹವರೂ ಇದ್ದಾರೆ, ಮಹಾತ್ಮರೂ ಇದ್ದಾರೆ, ಇವರಿಗೂ ವ್ಯತ್ಯಾಸ ತಿಳ್ಕೊಳ್ಳಿ ನೀವೇ ಅಂತ ತಿಳಿಯುತ್ತೆ. ಇದರಿಂದ ಅಜ್ಞಾನ ಇತ್ಯನೇನ ಪರಂಭಾವ ಮಜಾನಂತಹ ಮಾಮೇಭ್ಯ ಪರಂ ಅಂತ ಹೇಳಿ ನನ್ನ ಒಂದು ಪರತ್ವ ಸ್ವರೂಪವನ್ನು ತಿಳಿದಿಲ್ಲ ಅವರು. ಪ್ರಾಗುಪ್ತ ಏವ ಅತ್ರ ಫಲ್ಗು ಫಲ ಯಾಗಾದಿಭಿ ಪ್ರಪಂಚತೆ ಇತಿ ಸೂಚಿತಂ. ಫಲ್ಗು ಅಂದರೆ ಅತಿ ಅಲ್ಪವಾದದ್ದು ಅಂತ. ಫಲ್ಗು ಫಲ ಅಂದರೆ ಅತ್ಯಂತ ಅಲ್ಪವಾದ ಫಲಗಳು. ಫಲ್ಗು ಫಲಾಯ ಅಲ್ಪವಾದ ಫಲಗಳನ್ನು ಕೊಡುವಂತಹ ಯಾಗಾದಿಗಳು ಹೇಗೆ ಅಂತ ಹೇಳಿದ್ರೆ, ಕೇವಲ ಕರ್ಮವನ್ನು ಮಾಡಿದ್ರೆ, ಪರಮಾತ್ಮ ಜ್ಞಾನವಿಲ್ಲದೆ ಮಾಡಿದ್ರೆ ಯಾಗಕ್ಕೆ ಫಲ್ಗು ಫಲ ಅತ್ಯಂತ ಅಲ್ಪವಾದ ಫಲವೇ ಸಿಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ತ್ರೈವಿದ್ಯಾ ಇತ್ಯತ್ರ ಸಂಖ್ಯಾ ವಿಶೇಷ ಪ್ರಸಿದ್ಧ. ಸಂಖ್ಯಾದಿಂದ ದ್ವಿಗು ಸಮಾಸ. ತ್ರಯೀ ಧರ್ಮಮಿತಿ ವಕ್ಷಮಾಣ ಅನುಸಂಧಾನಾಚ್ಯ ವಿದ್ಯಾಂ ವಿಶಿಂಶನ್ ಸಮಾಸಾರ್ಥಮಾಹ. ಸಮಾಸವನ್ನು ವಿವರಿಸ್ತಾರೆ. ಋಗ್ಯಜುಸ್ಸಾಮ ರೂಪದಲ್ಲಿ, ಮೂರು ರೂಪದಲ್ಲಿರುವಂತಹದ್ದು ತಿಸ್ರಃ ವಿದ್ಯಾ ಸಮಾಹೃತಾಃ ಇತಿ ದ್ರಷ್ಟವ್ಯಂ. ತಿಸ್ರಃ ವಿದ್ಯಾ ಸಮಾಹೃತಾಃ ಇತಿ ತ್ರೈವಿದ್ಯಂ. ಅದನ್ನು ಅಲ್ಲಿ ತಿಳಿಸ್ತಾರೆ. ದ್ವಿಗು ಸಮಾಸತ್ವಾತ್ ತ್ರಿವಿದ್ಯಮಿತಿ ಏಕವದ್ಭಾವ ನಪುಂಸಕತ್ವೇ. ದ್ವಿಗು ಸಮಾಸದಲ್ಲಿ ಹಾಗೆಯೇ ಅನೇಕ ವಿಷಯಗಳನ್ನು ಹೇಳಿ ಸಂಖ್ಯೆ ಅದನ್ನೆಲ್ಲ ಹೇಳಿ ಒಂದು ಶಬ್ದದಲ್ಲಿ ತಿಳಿಸಲ್ಪಡುತ್ತೆ. ಅಂದರೆ ಏಕವದ್ಭಾವ ತ್ರೈವಿದ್ಯಂ ಅಂತ ಹೇಳಿದ್ರೆ ಒಂದೇ ತ್ರೈವಿದ್ಯಂ ಅಂತಲೇ ಬರುತ್ತೆ. ನಪುಂಸಕವೂ ಬರುತ್ತೆ ದ್ವಿಗು ಸಮಾಸದಲ್ಲಿ. ಅದು ದ್ವಿಗು ಸಮಾಸದ ಒಂದು ಸ್ವರೂಪ. ಅಷ್ಟಾಧ್ಯಾಯಿಯಲ್ಲಿ ಹೇಳಲ್ಪಟ್ಟಂತಹದ್ದು. ಅಕಾರ ಅಂತ
ಅಕಾರ ಅಂತ ಉತ್ತರ ಪದ ದ್ವಿಗು ತ್ರಿಯಾಂ ಭಾಷ್ಯತೆ, ಇದು ಅಷ್ಟಾಧ್ಯಾಯಿಯ ಸೂತ್ರವನ್ನೇ ಹೇಳ್ತಾರೆ ದ್ವಿಗು ಸಮಾಸಕ್ಕೆ. ಪಾತ್ರಾದಿಭ್ಯ ಪ್ರತಿಷೇಧೋ ವಕ್ತವ್ಯ ಇತಿ ಅಪವಾದ, ಅದಕ್ಕೆ ಅಪವಾದ ಸೂತ್ರಗಳು. ಎಲ್ಲ ಸೂತ್ರಗಳಿಗೂ ಉತ್ಸರ್ಗ ಅಪವಾದಗಳು ಇದ್ದೇ ಇದೆ. ವ್ಯಾಕರಣದಲ್ಲಿಯೂ ಹಾಗೆಯೇ ಅನೇಕ ಪ್ರತ್ಯಯಗಳನ್ನು ಹೇಳಿ ಅದಕ್ಕೆಲ್ಲ ಕೆಲವು ಅಪವಾದಗಳು ಇರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲ ಹೇಗೆ ಉಪಯೋಗ ಮಾಡ್ತಾರೆ ಶಬ್ದಗಳನ್ನು, ಅದನ್ನು ಉಪಯೋಗಿಸಿಯೇ ಪ್ರಯೋಗದಲ್ಲಿ ಹೇಗೆ ಇದೆ ಶಬ್ದಗಳು, ಅದಕ್ಕೆ ಅನುಸಾರವಾಗಿಯೇ ವ್ಯಾಕರಣ ಗ್ರಂಥವು ರಚಿತವಾಗಿರೋದು. ಪ್ರಯೋಗ ಶರಣಾಹ ವೈಯಾಕರಣಾಹ ಅಂತ ಹೇಳಿ. ಆದ್ದರಿಂದ ಪ್ರಯೋಗದಲ್ಲಿ ಕೆಲವು ಶಬ್ದಗಳು ವಿರುದ್ಧವಾಗಿಯೂ ಪ್ರಯೋಗ ಮಾಡಲ್ಪಡುತ್ತೆ. ಈ ಸೂತ್ರಗಳಿಗೆ ಅನುಗುಣವಾಗಿ ಈ ರೀತಿಯೇ ಬರಬೇಕು, ಆದರೆ ಕೆಲವು ಶಬ್ದಗಳು ಅದಕ್ಕೆ ವಿರುದ್ಧವಾಗಿ ಪ್ರಯೋಗ ಮಾಡಲ್ಪಟ್ಟಿದೆ ಋಷಿಗಳಿಂದ, ಮಹಾಕವಿಗಳಿಂದ. ಅದೆಲ್ಲ ಅಪವಾದ ಅಂತ ಹೇಳಲ್ಪಡುತ್ತೆ. ಕೆಲವು ಆ ರೀತಿಯ ಅಪವಾದಗಳೆಲ್ಲ ಇದೆ ಇಲ್ಲಿ. ಕೆಲವು ಶಬ್ದಗಳಲ್ಲಿ ಆ ರೀತಿಯ ಅಪವಾದಗಳು ಬರುತ್ತೆ. ಇಲ್ಲಿ ಹೇಳಿದಾಗ ತ್ರೈವಿದ್ಯಂ ಅಂತ ಹೇಳುವಾಗ ಅಲ್ಲಿ ನಪುಂಸಕಲಿಂಗ ಮತ್ತು 3 ವಿದ್ಯೆಗಳ ಸಮಾಹಾರ ಅದು ಸೇರಿಸಿರುವಂಥದ್ದು. ಸೇರಿಸಿದ್ರೆ ತ್ರಿವಿದ್ಯಂ ಅಂತ ಆಗುತ್ತೆ. ಅದಕ್ಕೆ ಋಗ್ಯಜುಸ್ಸಾಮರೂಪ ತಿಸ್ರಹ ವಿದ್ಯಾ ತ್ರಿವಿದ್ಯಂ ಅಂತ ಹೇಳಿ ಆ ರೀತಿ ಸಮಾಸವನ್ನೇ ಹೇಳ್ತಾರೆ. ತದಧೀತೆ ತದ್ವೇದ ಇತಿ ಅಣ್ಪ್ರತ್ಯಯ ವಿವಕ್ಷಾ ತ್ರೈವಿದ್ಯ ನಿಷ್ಠಾ. ತ್ರೈವಿದ್ಯ ನಿಷ್ಠರು ಅಂತ ಅಲ್ಲಿ ಅರ್ಥ ಬರುತ್ತೆ. ತದಧೀತೆ ತದ್ವೇದ ಅಂತ ಒಂದು ಸೂತ್ರ, ವ್ಯಾಕರಣಮಧೀತೆ ವೇದವಾ ಇತಿ ವೈಯಾಕರಣ ಅಂತ ಹೇಳೋ ಹಾಗೆ, ನ್ಯಾಯಶಾಸ್ತ್ರಮಧೀತೆ ಇತಿ ನೈಯಾಯಿಕ ಹೇಳುವ ಅಧ್ಯಯನ ಮಾಡುವನು, ತಿಳಿದವನು, ಈ ಅರ್ಥದಲ್ಲಿ ಬರುವಂತಹದ್ದು. ಇಲ್ಲಿ ತ್ರೈವಿದ್ಯ ನಿಷ್ಠಾ, 3 ವೇದಗಳನ್ನು ತಿಳಿದವರು ಅಂತ ಹೇಳಿ ಅದರಲ್ಲಿಯೇ ತಿಳಿದವರು ಅಂತ ಅದನ್ನೇ ಅಧ್ಯಯನ ಮಾಡಿ ಅದರ ಫಲಗಳಲ್ಲಿ ಆಸೆ ಪಡುವವರು ತ್ರೈವಿದ್ಯ ನಿಷ್ಠಾಹ ಅನ್ನೋದು ಈ ಸೂತ್ರದಿಂದ ಈ ರೀತಿ ಪದ ವ್ಯುತ್ಪನ್ನವಾಗುತ್ತೆ ಅನ್ನೋದು ವ್ಯಾಕರಣ ವಿಶೇಷವನ್ನು ತಿಳಿಸ್ತಾರೆ. ಸರ್ವವೇದ ವಿಷಯತ್ವೇ ವಿರೋಧಾತ್ ಕರ್ಮ ಮಾತ್ರ ವಿಷಯತ್ವ ಜ್ಞಾಪನಾಯ ಕೇವಲ ಶಬ್ದ. ಸರ್ವವೇದ ವಿಷಯ ಅಂತ ಹೇಳಿಬಿಟ್ರೆ ಆವಾಗ ಉಪನಿಷತ್ತು ಸೇರಿಬಿಡುತ್ತೆ. ಸರ್ವವೇದ ವಿಷಯ ಅಂತ ಹೇಳಿದ್ರೆ ಕೇವಲಂ ತ್ರಿವಿದ್ಯನಿಷ್ಠಾ ತ್ರೈವಿದ್ಯ ಅಂತ ಹೇಳು, ಕೇವಲ ಶಬ್ದ ತ್ರಿವಿದ್ಯನಿಷ್ಠಾ ಅಂತ ಹೇಳಿದ್ರು. ಅದರಲ್ಲಿ ಸರ್ವವೇದ ನಿಷ್ಠ ಅಂದರೆ ತ್ರಯಂತವೂ ಸೇರಿಬಿಡುತ್ತೆ, ಉಪನಿಷತ್ತು ಸೇರುತ್ತೆ. ವೇದ ಒಂದೇ ಆದ್ದರಿಂದ ಅದರಲ್ಲಿ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲ ಸೇರಿ ಒಂದೇ ತಾನೇ ವಿದ್ಯೆ. ಸಕಲ ವೇದ ವೇದ್ಯ ಅಂದರೆ ಉಪನಿಷತ್ತಿನ ಅರ್ಥ ತಿಳಿದಿರಬೇಕು ಅವರಿಗೆ ಅನ್ನುವ ಅರ್ಥ ಬರುತ್ತೆ. ಆದರೆ ಕೇವಲ ತ್ರಿವಿದ್ಯ ನಿಷ್ಠಾಹ ಅಂತ ಹೇಳಿದಾಗ ಪೂರ್ವಕಾಂಡ ಮಾತ್ರವೇ, ಕರ್ಮಕಾಂಡವೇ ಅಲ್ಲಿ ಮುಖ್ಯವಾಗಿ ಹೇಳಲ್ಪಟ್ಟಿದೆ ಅನ್ನೋದು ನಮಗೆ ತಿಳಿದುಕೊಳ್ಬೇಕು. ಯಾಕೆಂದರೆ ಇವರು ತ್ರಯಂತ ನಿಷ್ಠರಲ್ಲ, ಕೇವಲ ತ್ರಿವಿದ್ಯ ನಿಷ್ಠರು. ಆದ್ದರಿಂದ ಆ ರೀತಿ ಅರ್ಥ ನತು ತ್ರಯಂತ ನಿಷ್ಠಾಹ. ಉಪನಿಷತ್ತಿನ ಅರ್ಥಗಳನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ಉಪನಿಷತ್ತಿನ ಅಧ್ಯಯನ ಮಾಡಿದ್ದಾರೆ, ಆದರೆ ಅದರಲ್ಲಿ ಅನಂತವಾದ ಸ್ಥಿರವಾದ ಫಲವು ಹೇಳಲ್ಪಟ್ಟಿದೆ ಅನ್ನೋದು ತಿಳಿದಿಲ್ಲ ಅವರಿಗೆ. ಪರಮಾತ್ಮನೇ ಸರ್ವ ಫಲಪ್ರದ, ಅವನನ್ನು ಪಡೆದುಕೊಂಡ್ರೇನೆ ನಮಗೆ ಪರಮ ಪುರುಷಾರ್ಥ. ಇದನ್ನು ತಿಳಿದಿಲ್ಲ ಅವರು. ಕರ್ಮನಿಷ್ಠರು, ಕರ್ಮಯೋಗದಲ್ಲಿಯೇ ಕರ್ಮಕಾಂಡದಲ್ಲಿಯೇ ನಿಷ್ಠರಾದವರು. ಆ ದೇವತೆಗಳನ್ನೇ ಆರಾಧಿಸ್ತಾರೆ, ಅದರಿಂದ ಅವರೇ ಫಲ ಕೊಡ್ತಾರೆ ಅಂತ ತಿಳಿತಾರೆ. ಅದರಲ್ಲಿಯೂ ಅನೇಕ ಕಡೆ ಅಮೃತ ಸಿಗುತ್ತೆ, ನಿರ್ವಾದ ಫಲ ಸಿಗುತ್ತೆ ಅಂತ ಅಕ್ಷಯ್ಯಂ ಹವೈ ಚಾತುರ್ಮಾಸ್ಯಾಜಿನಃ ಸುಕೃತಂ ಭವತಿ ಅಂತ ಹೇಳುತ್ತೆ. ಅಪಾಮ ಸೋಮಂ ಅಮೃತ ಭೂಮ ಅಂತ ಹೇಳಿರುತ್ತೆ. ಹೀಗೆಲ್ಲ ಹೇಳಿದೆ ಕೆಲವು ಕಡೆ. ಇದರಿಂದ ಅವರಿಗೆ ಇದರಲ್ಲಿಯೇ ನಮಗೆ ಅನಂತ ಫಲ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಉಪನಿಷತ್ತಿನ ಅಧ್ಯಯನ ಮಾಡಿದರೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಆಪಾತತಃ ಕೆಲವು ವಿಷಯಗಳು ತಿಳಿದು ಬರುತ್ತೆ. ಆಪಾತತಃ ತಿಳಿದು ಬಂದ ವಿಷಯವನ್ನು ಸಂಶಯವಿಲ್ಲದೆ ಪರಿಹಾರ ಮಾಡಿಕೊಳ್ಬೇಕಾದ್ರೆ ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡಬೇಕು. ಆ ರೀತಿ ಕರ್ಮಕಾಂಡವನ್ನೆಲ್ಲ ಅಧ್ಯಯನ ಮಾಡಿ ಅಲ್ಪವಾದ ಅಸ್ಥಿರವಾದ ಫಲ ಅಂತ ಸಂಶಯವಿಲ್ಲದೆ ಸ್ಥಿರವಾಗಿ ತಿಳಿದುಕೊಂಡು ಸ್ಪಷ್ಟವಾಗಿ ಸಂಶಯವಿಲ್ಲದೆ ತಿಳಿದವರು ಅನಂತ ಸ್ಥಿರ ಫಲವನ್ನು ಪಡೆಯಬೇಕು ಅನ್ನುವ ದೃಷ್ಟಿಯಿಂದ ಬ್ರಹ್ಮ ಜಿಜ್ಞಾಸೆ ಮಾಡ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅತಃ ಬ್ರಹ್ಮ ಜಿಜ್ಞಾಸ. ಅತಃ ಅಂತ ಹೇಳಿದ್ರೆ ಕರ್ಮವೃತ್ತಾನಂತರಂ ಅಂತ ಅರ್ಥ. ಆಮೇಲೆ ಅತಃ ಆ ಕಾರಣದಿಂದಲೇ ಅಂತ ಹೇಳಿದ್ರೆ ಅದು ಅಲ್ಪ ಅಸ್ಥಿರ ಫಲಗಳನ್ನು ಕೊಡುತ್ತೆ. ಸ್ಥಿರವಾದ ಫಲ ಬೇಕು ಅನ್ನುವುದು ಯಾರು ಆಸೆ ಇದೆಯೋ ಅವರು ಬ್ರಹ್ಮ ಜಿಜ್ಞಾಸ, ಅವರಿಂದ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಬ್ರಹ್ಮನನ್ನು ತಿಳಿದುಕೊಂಡು ಪಡೆದುಕೊಳ್ಬೇಕು.
ಇದು ಸೂತ್ರದಲ್ಲಿ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಮೊದಲ ಸೂತ್ರದಲ್ಲಿ ಹೇಳಿದ್ರು. ಅಥ ಅತಃ ಅಂತ ಹೇಳಿದ್ರೆ ಪೂರ್ವ ವೃತ್ತವನ್ನು ತಿಳಿಸುತ್ತೆ. ಅತಃ ಅನ್ನೋದು ಆನಂತರ್ಯ, ಆ ಕಾರಣದಿಂದಲೇ ಅಂತ ಹೇಳಿ. ಯಾವುದಾದ ಮೇಲೆ ಅಂತ ಆದರೆ ಈ ಉಪನಿಷತ್ತಿನ ಅರ್ಥಗಳಲ್ಲಿ ಆಪಾತತಃ ತಿಳಿಯುತ್ತೆ ನಮಗೆ. ಏನೋ ಅಮೃತಸ್ಸು ಸೇತು ಹೀಗೆಲ್ಲ ಹೇಳಿದೆಯಲ್ಲ, ಇವನು ಒಬ್ಬನನ್ನೇ ತಮೇವ ಆತ್ಮಾನ್ ತಮೇವ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಸ್ಯ ಸೇತು ಹೀಗೆಲ್ಲ ಹೇಳುತ್ತಲ್ಲ, ಇದೇನೋ ಒಂದು ಸ್ಥಿರವಾದ ಫಲ ಇದೆ, ಇದನ್ನು ನೋಡಬೇಕು, ಇದನ್ನು ಪಡೆದುಕೊಳ್ಬೇಕು ಅಂತ ತಿಳಿದವನು. ಹಾಗೆಯೇ ಕರ್ಮಕಾಂಡದಲ್ಲಿ ಹೇಳಿದ ಅಪಾಮ ಸೋಮ ಅಮೃತ ಭೂಮ ಇದೆಲ್ಲ ಕೂಡ ಆಪೇಕ್ಷಿಕವಾದದ್ದು, ಸ್ಥಿರವಾದದ್ದಲ್ಲ. ಅದನ್ನು ಕೂಡ ಹೇಳುತ್ತೆ ಅನೇಕ ಕಡೆ. ಅದೃಢಾಹ ಯಜ್ಞರೂಪಾಹ, ಅದೃಢವಾದದ್ದು. ಆದ್ದರಿಂದ ಧ್ರುವವಲ್ಲ, ಸ್ಥಿರವಾದದ್ದಲ್ಲ ಇದು. ಅದೃಢಾಹ ಯಜ್ಞರೂಪಾಹ ಇದೆಲ್ಲ ಹೇಳಿದೆ ಉಪನಿಷತ್ತಿನಗಳಲ್ಲಿ ಕೂಡ. ಈ ರೀತಿ ಇದನ್ನೆಲ್ಲ ತಿಳಿದು ಪೂರ್ಣವಾಗಿ ವಿಚಾರ ಮಾಡಿ ಸ್ಥಿರವಾದ ಫಲ ಪಡೆದುಕೊಳ್ಬೇಕು ಅಂತ ಅವನು ಬ್ರಹ್ಮ ಜಿಜ್ಞಾಸೆ ಮಾಡ್ತಾನೆ. ಆದರೆ ಆ ತಿಳಿಯದೆ ಇದರಲ್ಲಿಯೇ ನಮಗೆ ಫಲ ಬರುತ್ತೆ, ಇದುವೇ ನಮಗೆ ಬೇಕು, ಸ್ವರ್ಗ ಫಲ ದುಃಖವೇ ಇಲ್ಲ ಅಲ್ಲಿ, ಅಷ್ಟು ಅದ್ಭುತವಾದದ್ದು, ಬೇಕಾದಷ್ಟು ಅನುಭವಿಸ್ಬೋದು, ಹೀಗೆಲ್ಲ ಆಸೆ ಪಡುವವರು ತ್ರಯಂತನಿಷ್ಠರು ಅಲ್ಲ. ತ್ರಯಂತನಿಷ್ಠರಾಗೋದಿಲ್ಲ, ಕೇವಲ ತ್ರಿವಿದ್ಯಾನಿಷ್ಠರಾಗ್ತಾರೆ. ಕೇವಲ ಶಬ್ದವು ಬ್ರಹ್ಮಜ್ಞಾನವಿಲ್ಲದೆ ಪೂರ್ವಕಾಂಡದ ಯಾಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡುವವರು ವಿಷಯವನ್ನು ತಿಳಿಸುತ್ತೆ ಇಲ್ಲಿ. ಅದನ್ನು ಇಲ್ಲಿ ನತು ತ್ರಯಂತ ನಿಷ್ಠಾಃ ವಿಷಯ ವ್ಯವಸ್ಥಾಪನಾಯ ಪೂರ್ವೋಕ್ತಾನಾಂ ಮಹಾತ್ಮನಾಮಪಿ ವೇದೈಕದೇಶಭೂತ ಉಪನಿಷನ್ನಿಷ್ಠತ್ವಂ ಸರ್ವಸ್ಯಾಪಿ ವೇದಸ್ಯ ತತ್ತದ್ವಾರ ಭಗವತ್ಪರತ್ವ ಸ್ವೀಕಾರಂಚ ವದನ್. ವಿಷಯವನ್ನು ವ್ಯವಸ್ಥೆ ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಹೇಳಿದಾಗ ವ್ಯಾಖ್ಯಾನಗಳಲ್ಲಿ ಶ್ಲೋಕಗಳಿಗೆ ಅರ್ಥ ಮಾಡುವಾಗ ಬರೀ ತ್ರೈವಿದ್ಯನಿಷ್ಠರು ಅಂತ ಹೇಳಿದ್ರೆ ಇದುವೇ ಸತ್ಯ ಅಲ್ಲ, ದೇವತೆಗಳೇ ಫಲ ಕೊಡ್ತಾರೆ ಅಂತ ಅವರು ತಿಳಿದಿದ್ದಾರೆ. ಆದರೆ ವಿಷಯ ವ್ಯವಸ್ಥೆ ಮಾಡಬೇಕಲ್ಲ. ತತ್ವಸ್ಥಿತಿ ಏನು ಅಂದರೆ ಪರಮಾತ್ಮನೇ ಎಲ್ಲಕ್ಕೂ ಫಲ ಕೊಡೋದು, ಆದರೆ ಅವ್ರು ತಿಳಿಲಿಲ್ಲ ಅಷ್ಟೇ. ಆ ವಿಷಯವನ್ನು ಕೂಡ ಅಲ್ಲಿ ಹೇಳಿಬಿಡ್ಬೇಕು. ಇಲ್ಲದೆ ಹೋದರೆ ನಮಗೆ ಅಧ್ಯಯನ ಮಾಡುವವರಿಗೆ ಸಂದೇಹ ಬಂದ್ಬಿಡುತ್ತೆ. ಈ ವಿಷಯವನ್ನು ಹೇಳದೆ ಹೋದರೆ ಪರಮಾತ್ಮನೇ ಎಲ್ಲಕ್ಕೂ ಫಲ ಕೊಡ್ತಾನೆ ಅನ್ನೋದನ್ನು ಅಲ್ಲಲ್ಲಿ ಸ್ಪಷ್ಟವಾಗಿ ತಿಳಿಸಿಬಿಡಬೇಕು. ಇಲ್ಲದೆ ಹೋದರೆ ಅವರಿಗೆ ನಮಗೆ ಸಂದೇಹ ನಮಗೂ ಉಳಿದುಕೊಂಡ್ಬಿಡುತ್ತೆ. ಆಮೇಲೆ ಅದನ್ನು ಭಾಷಿಕಾರರು ಸ್ಪಷ್ಟವಾಗಿ ತಿಳಿಸ್ತಾರೆ. ಎಲ್ಲ ಪೂರ್ವೋಕ್ತ ಪ್ರಕಾರೇಣ ನಿಖಿಲ ವೇದವೇದ್ಯಂ ಮಾಮೇವ ಜ್ಞಾತ್ವ ಅತಿಮಾತ್ರ, ನನ್ನನ್ನೇ ಎಲ್ಲ ಸಕಲ ವೇದ್ಯನಾದವನು ನಾನೇ ಅನ್ನೋದನ್ನು ತಿಳಿದಿಲ್ಲ. ಕೇವಲ ಇಂದ್ರಾದಿ ದೈವತ್ಯತೆಯ ಅನುಸಂಹಿತೈ ಯಜ್ಞೈ ವಸ್ತುತಃ ತದ್ರೂಪಂ ಮಾಮಿಷ್ಟ್ವ. ವಸ್ತುಸ್ಥಿತಿ ಏನು? ಅವರವರ ರೂಪದಲ್ಲಿರುವ ನನ್ನನ್ನೇ ಅವರು ಆರಾಧನೆ ಮಾಡ್ತಿದ್ದಾರೆ. ಆದರೆ ತಥಾವಸ್ಥಿತಂ ಮಾಂ ಅಜಾನಂತಹ, ಇದು ವಸ್ತುಸ್ಥಿತಿ. ಇದನ್ನು ಕೂಡ ಇಲ್ಲಿ ತಿಳಿಸಬೇಕು. ಭಾಷ್ಯಕಾರರು ಸ್ಪಷ್ಟಪಡಿಸ್ತಾರೆ. ಇಷ್ಟ ಅರ್ಥ ಹೇಳಿ ಬಿಡಲಿಲ್ಲ. ತ್ರೈವಿದ್ಯನಿಷ್ಠರು ಅಂದರೆ ಕೇವಲ ಯಜ್ಞ ಅಷ್ಟು ಮಾಡಿ ಹೇಳಲಿಲ್ಲ. ಇದಕ್ಕೆ ವಸ್ತುಸ್ಥಿತಿ ಏನು ಅಂತ ಹೇಳಿದ್ರೆ ತಥಾ ಅವಸ್ಥಿತಂ ಮಾಂ, ಈ ರೂಪದಲ್ಲಿರುವವನು ನಾನೇ, ಅದನ್ನು ತಿಳಿಯಲಿಲ್ಲ. ಇದು ನಮಗೆ ಪರಮಾರ್ಥವನ್ನು ಬೋಧಿಸ್ತಾರೆ ಮಧ್ಯದಲ್ಲಿ. ಯಾಕೆ ಅಂದರೆ ನಮಗೆ ಯಾವ ಸಂದೇಹವೂ ಉಳಿಬಾರದು ಇಲ್ಲಿ. ಆದ್ದರಿಂದ ಇಲ್ಲಿ ವೇದೈಕ ದೇಶಭೂತ ಉಪನಿಷ್ಠನ್ನಿಷ್ಠತ್ವಂ ಸರ್ವಸ್ಯಾಪಿ ವೇದಸ್ಯ ತತ್ತದ್ವಾರ ಭಗವತ್ಪರತ್ವ ಸ್ವೀಕಾರಂ ಚ ವದನ್. ಮಹಾತ್ಮರು ಕೂಡ ವೇದದ ಒಂದು ಭಾಗವಾದ ಉಪನಿಷತ್ತಿನಲ್ಲಿ ಅವರಿಗೆ ನಿಷ್ಠೆ. ಆದರೆ ಸರ್ವ ವೇದಗಳಿಂದಲೂ ಆಯಾ ಕರ್ಮಗಳ ಮೂಲಕ ಭಗವಂತನೇ ಉದ್ದೇಶನಾದವನು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕು. ಅದನ್ನು ತಿಳಿಸಿ ಯಥಾವಸ್ಥಿತ ಜ್ಞಾನಾಧೀನ ಪುರುಷಾರ್ಥ ವಿಶೇಷ ಅಭಿಲಾಷ ತದುಪಾಯ ನಿಷ್ಠತಾ ಮಾತ್ರೇಣ ವಿಶೇಷಾತ್ ಸಿದ್ಧಾಂತಾಂತರ ನಿಷ್ಠತ್ವ ಭ್ರಮಂ ಚ ವ್ಯದಸ್ಯನ್. ಬೇರೆ ಒಂದು ಸಿದ್ಧಾಂತದಲ್ಲಿ ಅವರಿಗೆ ನಿಷ್ಠೆ ಇಲ್ಲ. ಯಥಾವಸ್ಥಿತವಾದ ಜ್ಞಾನಕ್ಕೆ ಅಧೀನವಾದ ಪುರುಷಾರ್ಥ ವಿಶೇಷ, ಯಥಾವಸ್ಥಿತವಾದ ಜ್ಞಾನ ಅದಕ್ಕೆ ಅಧೀನವಾದ ಪುರುಷಾರ್ಥ ವಿಶೇಷ, ಅದನ್ನು ಆಸೆ ಪಡುವಂತಹ, ಅದಕ್ಕೆ ಉಪಾಯವನ್ನೇ ಆಶ್ರಯಿಸಿ ಅದರಲ್ಲಿಯೇ ನಿಷ್ಠೆಯನ್ನು ಹೊಂದಿರೋದರಿಂದ ಅವರಿಗೆ ಒಂದು ವಿಶೇಷ ಮಹಾತ್ಮರಿಗೆ. ಯಾಕೆ ಅಂದರೆ ಯಥಾವಸ್ಥಿತವಾದ ಜ್ಞಾನ ಯಾವುದು ಅಂದರೆ ಎಲ್ಲವೂ ಪರಮಾತ್ಮನೇ ಫಲ ಕೊಡುವವನು, ಎಲ್ಲಕ್ಕೂ ಅಂತರ್ಯಾಮಿಯಾದವನು ಪರಮಾತ್ಮನೇ.
ಆಯಾ ದೇವತೆಗಳ ರೂಪದಲ್ಲಿ ಆಯಾ ಫಲಗಳನ್ನು ಸ್ವೀಕಾರ ಮಾಡುವವನು ಪರಮಾತ್ಮನೇ. ಅವರಿಗೆ ಫಲ ಕೊಡುವ ಶಕ್ತಿ ಕೊಟ್ಟವನು ಪರಮಾತ್ಮನೇ. ಫಲಮತ ಉಪಪತ್ತೇ ಹೇ ಸೂತ್ರದಲ್ಲಿ ಹೇಳ್ತಾರೆ ಬಾದರಾಯಣರು. ಅದನ್ನೆಲ್ಲ ಕೂಡ ಸ್ಪಷ್ಟ ಮಾಡಿ ಇಲ್ಲಿ ಇವರು ತ್ರಯಂತ ಮಹಾತ್ಮರುಗಳು ಬೇರೆ ಯಾವುದೋ ಸಿದ್ಧಾಂತದಲ್ಲಿ ನಿಷ್ಠೆ ಅಂತ ಅರ್ಥವಲ್ಲ. ವೇದದ ಒಂದು ಭಾಗವಾದ ತ್ರಯಂತ ನಿಷ್ಠೆ. ಆ ತ್ರಯಂತ ನಿಷ್ಠೆ ಅಂತ ಹೇಳಿದ್ರೇನು? ಪರಮಾತ್ಮನೇ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯ ಅಷ್ಟೇ ಅಲ್ಲ, ಸಕಲ ವೇದದಿಂದಲೂ ಪ್ರತಿಪಾದ್ಯ. ಆದರೆ ಅವನ ಆರಾಧನಾ ಪ್ರಕಾರವೂ ಇಲ್ಲಿ ಹೇಳಲ್ಪಡುತ್ತೆ. ಇಂದ್ರಾದಿ ದೇವತ ರೂಪದಲ್ಲಿ ಅವನೇ ಇದ್ದಾನೆ, ಅವನೇ ಫಲವನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಇವರು ಬೇರೆ ಒಂದು ಸಿದ್ಧಾಂತ, ತ್ರೈವಿದ್ಯರು ಬೇರೆ ಸಿದ್ಧಾಂತ, ಆ ರೀತಿ ಅರ್ಥವಲ್ಲ ಇಲ್ಲಿ. ಆ ಭ್ರಮೆಯನ್ನೆಲ್ಲ ಇಲ್ಲಿ ತೊಡೆದು ಹಾಕ್ತಾರೆ, ಸ್ಪಷ್ಟಪಡಿಸ್ತಾರೆ ಭಾಷ್ಯಕಾರರು. ಸಿದ್ಧಾಂತರ ನಿಷ್ಠತ್ವ ಭ್ರಮಂಚ ವ್ಯುದಸ್ಯನ್. ತ್ರಯಂತನಿಷ್ಠ ಅಂದರೆ ಬೇರೆ ಯಾವುದೋ ಸಿದ್ಧಾಂತ ಅವರದು ಅಂತ ಅರ್ಥವಲ್ಲ. ವೇದದಲ್ಲಿಯೇ ಒಂದು ಭಾಗ, ಅದು ಯಥಾವಸ್ಥಿತವಾಗಿರೋದು. ಪೂರ್ವಕಾಂಡವು ಭಗವಂತನ ಆರಾಧನಾ ರೂಪವೇ ಅಂತ ತಿಳಿದವರು, ಇಂದ್ರಾದಿ ದೇವತೆಗಳ ರೂಪದಲ್ಲಿರುವನು ಪರಮಾತ್ಮನೇ ಅಂತ ತಿಳಿದವರು, ಪರಮಾತ್ಮನನ್ನೇ ಬಯಸುವವರು, ಅವರು ತ್ರಯಂತ ನಿಷ್ಠರು. ಕೇವಲ ತ್ರಯೀ ನಿಷ್ಠವೃತ್ತ ವ್ಯಾಖ್ಯಾನಾವಸರೆ ತದ್ವ್ಯವಚ್ಛೇದ್ಯಂ ಅಖಿಲಂ ದರ್ಶಯತಿ ತ್ರಯಂತ ನಿಷ್ಠ. ಆದ್ದರಿಂದ ಕೇವಲ ಕರ್ಮ, ಕೇವಲ ತ್ರಯೀ ನಿಷ್ಠ ಅಂತ ಹೇಳಿದ್ರೆ ಇಂದ್ರಾದಿ ದೇವತೆಗಳೇ ಫಲ ಕೊಡ್ತಾರೆ ಅಂತ ಮಾಡುವಂತಹವರು. ಏತೇನ ಪ್ರಕರಣಾರಂತೇಶು ಚತುರ್ಥಿ ವಿದ್ಯಾ ಇತಿ ಮೋಕ್ಷ ಸಾಧನಭೂತ ತ್ರಯಂತ ವಿದ್ಯೈವ ಉಚ್ಯತೆ ಇತಿ ದರ್ಶಿತಂ. ಕೆಲವು ಪ್ರಕರಣಗಳಲ್ಲಿ 4ನೇ ವಿದ್ಯೆ ಅಂತ ಹೇಳಲ್ಪಟ್ಟಿದೆ. ಉಪನಿಷತ್ತುಗಳ ವಿದ್ಯೆ ಅದು ಬ್ರಹ್ಮವಿದ್ಯೆಯು 4ನೆಯ ವಿದ್ಯೆ, ತ್ರೈವಿದ್ಯರು ಅವರು 4ನೆಯ ವಿದ್ಯೆ. ಅಂದರೆ ಬೇರೆ ಸಿದ್ಧಾಂತವೇ ಅಂತ ಅರ್ಥ ಅಲ್ಲ. ಮೋಕ್ಷ ಸಾಧನಭೂತ ತ್ರಯಂತ ವಿದ್ಯಾ ಅಂತ ಅರ್ಥ. ಮೋಕ್ಷಕ್ಕೆ ಸಾಧನವಾದ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಬ್ರಹ್ಮವಿದ್ಯೆಯಲ್ಲಿ ನಿಷ್ಠರಾದವರು. ಆ ಬ್ರಹ್ಮವಿದ್ಯೆಗೆ ಅಂಗಭೂತವಾದದ್ದು ಯಜ್ಞಾದಿ ಕರ್ಮಗಳು. ನಿತ್ಯನೈವೇದ್ಯ ಕರ್ಮಗಳಾಗಲಿ, ಯಜ್ಞಾದಿ ಕರ್ಮಗಳಾಗಲಿ, ಅಶ್ವಮೇಧ ಯಾಗವಾಗಲಿ, ಯಾವುದೇ ಮಾಡಿದ್ರೂ ಕೂಡ ಬ್ರಹ್ಮವಿದ್ಯೆಗೆ ಅಂಗವಾಗಿ ಮಾಡ್ತಾರೆಯೇ ಹೊರತು ಅದನ್ನೇ ಸ್ವತಂತ್ರವಾಗಿ ಆಯಾ ದೇವತೆಗಳೇ ಫಲ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡೋದಿಲ್ಲ ಮಹಾತ್ಮರುಗಳು. ಆದ್ದರಿಂದ ಇದನ್ನು ಮಾಡ್ತಾರೆ, ಇದು ಕೂಡ ವೇದದ ಒಂದು ಭಾಗವೇ. ಆದ್ದರಿಂದ ಇಲ್ಲಿ 4ನೆಯ ವಿದ್ಯೆ ಎನ್ನುವ ಅರ್ಥವಲ್ಲ. ಅಂದರೆ 3 ವಿದ್ಯೆ ತ್ರೈವಿದ್ಯರು, ಇವರು ತ್ರಯಂತ ನಿಷ್ಠರು, ಬೇರೆ ಬೇರೆ ಸಿದ್ಧಾಂತ ಅಂತ ಅರ್ಥವಲ್ಲ. ಎಲ್ಲರೂ ಅವರು ಸಕಲ ವೇದ ವೇದ್ಯನಾದ ಪರಮಾತ್ಮನನ್ನೇ ಆಸೆ ಪಡ್ತಾರೆ. ಇವರು ಬ್ರಹ್ಮಜ್ಞಾನವಿಲ್ಲದೆ ಕೇವಲ ಇಂದ್ರಾದಿ ದೇವತೆಗಳನ್ನು ಆರಾಧಿಸಿ ಅವರು ಕೊಡುವ ಅಲ್ಪವಾದ ಸ್ವರ್ಗಾದಿ ಫಲಗಳನ್ನು ಆಸೆ ಪಡ್ತಾರೆ ಅಷ್ಟೇ. ಅದಕ್ಕೆ ಅರ್ಥವನ್ನು ಮಾಡ್ಕೋಬೇಕು. ಅದನ್ನು ಯಾಜ್ಞವಲ್ಕರು ಜನಕರಿಗೆ ಹೇಳೋದನ್ನು ಹೇಳ್ತಾರೆ ಇಲ್ಲಿ ಭಾರತದಲ್ಲಿ ಮೋಕ್ಷ ಪರ್ವ. ಏಷಾ ತೇ ಅನ್ವೀಕ್ಷಿಕಿ ವಿದ್ಯಾ ಚತುರ್ಥಿ ಸಾಂಪರಾಯಿಕಿ. ಸಾಂಪರಾಯ ಅಂದರೆ ಮೋಕ್ಷ, ಪರಮಪದ ಅರ್ಥದಲ್ಲಿ ಬರುತ್ತೆ. ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ. ಇದು ಯಮನು ಹೇಳುವ ಮಾತು ಕಠೋಪನಿಷತ್ತಿನಲ್ಲಿ. ನ ಸಾಂಪರಾಯ ಪ್ರತಿಭಾತಿ ಬಾಲಂ. ಬಾಲ ಅಂದರೆ ಏನು ಅಂತ ಹೇಳಿದ್ರೆ, ಬಾಲರು ಅಂತ ಹೇಳಿದ್ರೆ ಜ್ಞಾನವಿಲ್ಲದವರು ಅಂತ ಅರ್ಥ. ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ, ಅವರು ಬಾಲರು ಅಂತ ಹೇಳ್ತಾನೆ ಯಮ. ಆ ಅರ್ಥ ವಿತ್ತಮೋಹದಿಂದ ಮೂಢರಾಗಿದ್ದಾರೆ, ಅವರ ಮನಸ್ಸು ಅಜ್ಞಾನದಿಂದ ತುಂಬಿದೆ. ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಪುನಃ ಪುನಃ ವಶಮಾಪದ್ಯತೆ ಮೇ ಅಂತ ಹೇಳ್ತಾನೆ. ಹಾಗೆ ಅವರಲ್ಲಿ ಚತುರ್ಥಿ ವಿದ್ಯಾ ಅಂತ ಹೇಳೋದು ಬ್ರಹ್ಮವಿದ್ಯೆ ಅಂತ ಅರ್ಥ. ಚತುರ್ಥಿ ರಾಜಶಾರ್ದೂಲ ವಿದ್ಯೇಶ ಸಾಂಪರಾಯಿಕಿ. ಮೋಕ್ಷವನ್ನು ಪಡೆದುಕೊಳ್ಳೋಕ್ಕೆ ಸಾಧನವಾದ ವಿದ್ಯೆ ಇದು, 4ನೆಯ ವಿದ್ಯೆ ಅಂತ ಹೇಳಲ್ಪಟ್ಟಿದೆ. ಎಲ್ಲ ಪ್ರಮಾಣಗಳನ್ನು ತೋರಿಸ್ತಾರೆ. ವೇದ ಪ್ರತಿಪಾದ್ಯೇತಿ ಕರ್ಮಭಾಗ ಮಾತ್ರ ಪ್ರತಿಪಾದ್ಯೇತಿ ಅರ್ಥ. ಇಲ್ಲಿ ವೇದ ಪ್ರತಿಪಾದ್ಯ ಅಂತ ಹೇಳಿದ್ರೆ ಕರ್ಮ ಮಾತ್ರ ಪ್ರತಿಪಾದ್ಯವಾದದ್ದು. ಮಹಾತ್ಮನಾಮಪಿ ವಿದ್ಯಾಂಗ ಕರ್ಮಗತ ಸೋಮಪಾನ ಸದ್ಭಾವಾತ್ ತದ್ವ್ಯವಚ್ಛೇದಾಯ ಕೇವಲ ಇಂದ್ರಾದಿ ಯಾಗಶಿಷ್ಟ. ಇದು ಒಂದು ಸ್ವಾಮಿ ದೇಶಿಕನ್ ಇದೆಲ್ಲ ಅದ್ಭುತವಾಗಿ ವಿವರಿಸ್ತಾರೆ. ನಮಗೆ ಸ್ಪಷ್ಟವಾಗಿ ತತ್ವಾರ್ಥವನ್ನು ಯಥಾವಸ್ಥಿತವಾಗಿ ನಮಗೆ ಸ್ಪಷ್ಟಪಡಿಸ್ತಾರೆ. ಭಾಷ್ಯಕಾರರ ಭಾಷ್ಯವು ಅಷ್ಟು ವಿಸ್ತಾರವಾಗಿಲ್ಲದೆ ಇದ್ದರೂ ಅದರಲ್ಲಿ ಅಡಗಿರುವಂತಹ ಆಳವಾದ ಗಂಭೀರವಾದ ಅರ್ಥಗಳು, ಎಷ್ಟು ಅರ್ಥಗಳಿದೆ ಅದನ್ನು ಸ್ಪಷ್ಟಪಡಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ. ಕೇವಲ ಇಂದ್ರಾದಿ ಯಾಗಶಿಷ್ಟ ಅಂತ ಹೇಳಿದ್ರು. ಬರೀ ಯಾಗಶಿಷ್ಟ ಅಂತ ಹೇಳಲಿಲ್ಲ,
ಇಂದ್ರಾದಿ ಯಾಗಶಿಷ್ಟ ಅಂತ ಹೇಳಲಿಲ್ಲ, ಕೇವಲ ಇಂದ್ರಾದಿ ಯಾಗಶಿಷ್ಟ. ಕೇವಲ ಅನ್ನುವ ಶಬ್ದಕ್ಕೆ ಅಷ್ಟು ಅರ್ಥವಿದೆ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮವಿದ್ಯಾನಿಷ್ಠರು ಕೂಡ ಯಾಗಗಳನ್ನು ಮಾಡ್ತಾರೆ. ಜೈಮಿನಿ ಇವರು ಮಾಡಿದ್ರು, ಜನಕರು ಮಾಡಿದ್ರು, ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ರು. ಜಾಸ್ತಿತಃ ಜನಕಾದಯ ಅಂತ ಹೇಳ್ತಾನೆ, ಕರ್ಮಗಳನ್ನೇ ಮಾಡ್ತಾ ಇದ್ರಪ್ಪ ಜನಕ ಮಹಾರಾಜ ಮೊದಲಾದವರೆಲ್ಲ ಲೋಕ ಸಂಗ್ರಹಕ್ಕೆ. ಯಾವ ದೃಷ್ಟಿಯಿಂದ ಮಾಡ್ತಿದ್ರು ಕರ್ಮಗಳನ್ನ ಅಂತ ಹೇಳಿದ್ರೆ ಪರಮಾತ್ಮನ ಆರಾಧನೆ ಅಂತ ಮಾಡ್ತಿದ್ರು, ಅವರ ಬ್ರಹ್ಮವಿದ್ಯೆಗೆ ಅಂಗ ಅಂತ ಮಾಡ್ತಿದ್ರು. ಆದ್ದರಿಂದ ಅವರಿಗೆ ಅಂಗಿಯಾದದ್ದು ಮುಖ್ಯವಾದದ್ದು ಬ್ರಹ್ಮವಿದ್ಯೆ. ಪರಮಾತ್ಮನನ್ನು ಪಡೆದುಕೊಳ್ಳಲು ಬೇಕಾದ ಉಪಾಸನೆಯೇ ಪ್ರಧಾನ, ಅಥವಾ ಪ್ರಪತ್ತಿ. ಪ್ರಪನ್ನರು ಕೂಡ ಯಜ್ಞಯಾಗಾದಿಗಳನ್ನು ಮಾಡಬಹುದು, ಮಾಡಬೇಕು, ಅದಕ್ಕೇನು ನಿಷೇಧವಿಲ್ಲ, ಬೇಕಾದರೆ ಮಾಡಬಹುದು, ಬೇಡದೆ ಹೋದರೆ ಮಾಡದೇ ಇರಬಹುದು. ಮಾಡಿದ್ರೆ ಹೇಗೆ ಮಾಡಬೇಕು? ಪರಮಾತ್ಮನ ಆರಾಧನಾ ರೂಪ ಅಂತ ಮಾಡಬೇಕು, ಸ್ವಯಂ ಪ್ರಯೋಜನವಾಗಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಬ್ರಹ್ಮವಿದ್ಯಾನಿಷ್ಠರು ಕೂಡ ಯಜ್ಞಗಳನ್ನು ಮಾಡ್ತಾರೆ, ಸೋಮಪಾನವನ್ನು ಮಾಡ್ತಾರೆ. ಆದರೆ ಅವರು ಸ್ವರ್ಗ ಫಲಕ್ಕೋಸ್ಕರ ಮಾಡೋದಿಲ್ಲ, ಪರಮಾತ್ಮನ ಆರಾಧನಾ ರೂಪವಾಗಿ ಮಾಡ್ತಾರೆ. ಆದರೆ ಮಿಕ್ಕವರು ಹೇಗೆ ಅಂತ ಹೇಳಿದ್ರೆ ಕೇವಲ ಇಂದ್ರಾದಿ ಯಾಗಶಿಷ್ಟ. ಇಂದ್ರನೇ ಕೊಡ್ತಾನೆ ಫಲ, ಅವನಿಗೆ ಆರಾಧನೆ ಮಾಡ್ತಾ ಇದ್ದೀನಿ ಆ ದೃಷ್ಟಿಯಿಂದ ಮಾಡ್ತಾರೆ. ಆ ವ್ಯತ್ಯಾಸವನ್ನು ಇಲ್ಲಿ ಭಾಷ್ಯಕಾರರು ಕೇವಲ ಇಂದ್ರಾದಿ ಯಾಗಶಿಷ್ಟ ಅನ್ನುವ ಶಬ್ದದಿಂದ ತಿಳಿಸ್ತಾರೆ. ಯಾಕೆ? ಮಹಾತ್ಮನಾಮಪಿ, ಮಹಾತ್ಮರುಗಳು ಪರಮಾತ್ಮನನ್ನೇ ಆಶಿಸಿ ಅವನನ್ನೇ ಸತತವಾಗಿ ಕೀರ್ತನೆ ಮಾಡುವಂತಹವರು ಕೂಡ ವಿದ್ಯಾಂಗ ಕರ್ಮಗತ, ಅವರ ಬ್ರಹ್ಮವಿದ್ಯೆಗೆ ಅಂಗವಾದಂತಹ ಸೋಮಪಾನ ಸದ್ಭಾವಾತೆ, ಸೋಮಪಾನವೆಲ್ಲ ಇದೆ, ಬ್ರಹ್ಮವಿದ್ಯೆಗೆ ಅಂಗವಾಗಿ ಅವರು ಅಶ್ವಮೇಧ ಮಾಡಬಹುದು, ಬೇಕಾದರೆ ಸೋಮಪಾನ ಮಾಡಬಹುದು, ಸೋಮಯಾಗಗಳನ್ನೆಲ್ಲ ಮಾಡಿ ಸೋಮಪಾನ ಮಾಡಬಹುದು. ಅದಕ್ಕಿಂತ ಬೇರೆಯಾದವರು ಕೇವಲ ಇಂದ್ರಾದಿ ಯಾಗಶಿಷ್ಟರು ಅನ್ನೋದನ್ನು ತಿಳಿಸ್ತಾರೆ. ಅದರಿಂದ ಇದು ಅಯಜ್ಞಶಿಷ್ಟ ಸೋಮಪಾನಸ್ಯ ಅಧರ್ಮತ್ವಾತ್ ಯಾಗಶಿಷ್ಟತ್ವೋಕ್ತಿ. ಯಾಗಶಿಷ್ಟ ಅಂತ ಹೇಗೆ ಹೇಳಬೇಕು? ಇಂದ್ರಾದಿ ಯಾಗಶಿಷ್ಟ. ಯಾಗ ಅಂತ ಹೇಳಿದ್ರೆ ವೇದೋಕ್ತವಾದ ಕರ್ಮಗಳು, ಯಾಗ ಯಜ್ಞಯಾಗಾದಿಗಳೆಲ್ಲ ವೇದೋಕ್ತವಾದದ್ದು. ವೇದೋಕ್ತವಲ್ಲದ ಕರ್ಮಗಳನ್ನು ಮಾಡಿದ್ರೆ ಅದು ಅಧರ್ಮವಾಗುತ್ತೆ. ವೇದದಲ್ಲಿ ಹೇಳಿರೋ ಮಾತ್ರವೇ ಧರ್ಮ. ವೇದೋಖಿಲಂ ಧರ್ಮ ಮೂಲಂ ಹೇಳಿದಾಗ ಎಲ್ಲವೂ ಕೂಡ ಚೋದನಾ ಲಕ್ಷಣೋರ್ಥೋ ಧರ್ಮ, ಜೈಮಿನಿಯ ಸೂತ್ರ. ವೇದೋಖಿಲಂ ಧರ್ಮ ಮೂಲಂ, ಗೌತಮ ಧರ್ಮಸೂತ್ರ. ಇದೆಲ್ಲ ಅವರು ಹೇಳುವಾಗ ವೇದದಲ್ಲಿ ಹೇಳಿರುವುದೇ ಧರ್ಮ, ವೇದವನ್ನು ಬಿಟ್ಟು ಮಿಕ್ಕಿದ್ದೇನು ಮಾಡಿದ್ರೂ ಅಧರ್ಮವಾಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಅಧರ್ಮದ ವಿಷಯ ಹೇಳ್ತಿಲ್ಲ, ಧರ್ಮದ ವಿಷಯವೇ ಹೇಳ್ತಿರೋದು. ಆ ಧರ್ಮದ ವಿಷಯದಲ್ಲಿಯೇ ಎರಡು ವಿಧವಾಗಿ ಮಾಡಬಹುದು. ಕೇವಲ ಇಂದ್ರಾದಿಗಳೇ ಫಲ ಕೊಡ್ತಾರೆ ಎನ್ನುವ ದೃಷ್ಟಿಯಿಂದ ಮಾಡಬಹುದು, ಆ ಇಂದ್ರಾದಿಗಳ ರೂಪದಲ್ಲಿರುವ ಅಂತರ್ಯಾಮಿಯಾದ ಪರಮಾತ್ಮನೇ ಆರಾಧಿಸಲ್ಪಡ್ತಾನೆ ಅನ್ನುವ ದೃಷ್ಟಿಯಿಂದಲೂ ಮಾಡಬಹುದು. ಮಹಾತ್ಮರುಗಳು ಹಾಗೆ ಮಾಡ್ತಾರೆ, ಮಿಕ್ಕವರು ಹೀಗೆ ಮಾಡ್ತಾರೆ. ಆ ವ್ಯತ್ಯಾಸವನ್ನು, ಆದ್ದರಿಂದ ಇಲ್ಲಿ ವೇದ ಬಾಹ್ಯವಾದ ಯಾವುದು ಹೇಳಲ್ಪಡ್ತಿಲ್ಲ, ವೇದ ಬಾಹ್ಯವಾದದ್ದು ಅಧರ್ಮವಾಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಯಾಗಶಿಷ್ಟ ಅಂತ ಹೇಳಿದ್ರೇನೆ ವೇದೋಕ್ತವಾದ ಕರ್ಮಗಳು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆ ವೇದೋಕ್ತವಾದ ಕರ್ಮಗಳನ್ನು ಕೇವಲ ಇಂದ್ರಾದಿ ಯಾಗಶಿಷ್ಟ, ಅದುವೇ ಮಹಾತ್ಮರಿಗೂ ಮಿಕ್ಕವರಿಗೂ ಇರುವ ವ್ಯತ್ಯಾಸ. ಸ್ವರ್ಗತಿಂ ಪ್ರಾರ್ಥಯಂತೆ ಇತಿ ಅನಂತರಂ ಅಭಿಧಾನಾತ್. ಯಾಕೆ ಅಂದರೆ ಇವರು ಸ್ವರ್ಗಗಳನ್ನು ಪ್ರಾರ್ಥಿಸ್ತಾರೆ, ಸ್ವರ್ಗಾದಿ ಲೋಕಗಳನ್ನು ಪ್ರಾರ್ಥಿಸ್ತಾರೆ ಅಂತಾರೆ, ತಿಳಿಯುತ್ತೆ ಇದು ಕೇವಲ ಇಂದ್ರಾದಿ ಯಾಗಗಳು ಅಂತ ಹೇಳಿಬಿಟ್ಟು. ತತ್ ಪ್ರತಿಬಂಧಕ ಪಾಪ ನಿರಾಸಕತ್ವ ಮಾತ್ರಮೇವ ಅತ್ರ ಸೋಮಪಾನಸ್ಯ. ಸೋಮಪಾನಕ್ಕೆ ಏನು ಪ್ರಯೋಜನ? ಸೋಮಯಾಗ ಮಾಡಿ ಯಜ್ಞಶಿಷ್ಟವಾದ ಸೋಮಪಾನದಿಂದ ಏನು ಪ್ರಯೋಜನ ಅಂದರೆ ಆ ಒಂದು ಯಾಗದಿಂದ ಫಲ, ಯಾಗಕ್ಕೆ ಫಲ ಅಂತ ಹೇಳಲ್ಪಟ್ಟ ಸ್ವರ್ಗಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರತಿಬಂಧಕವಾದ ಪಾಪಗಳು ನಾಶವಾಗುತ್ತೆ ಅಷ್ಟೇ ಅವರಿಗೆ. ಅದನ್ನು ಇಲ್ಲಿ ಸ್ವರ್ಗಾದಿ ಪ್ರಾಪ್ತಿ ವಿರೋಧಿ ಪಾಪಾತ್ ಪೂತಾಹ, ಅಷ್ಟೇ ಅವರಿಗೆ ಶುದ್ಧಿ, ಎಷ್ಟು ಶುದ್ಧಿ ಉಂಟಾಗುತ್ತೆ, ಪಾಪಗಳೆಲ್ಲ ನಾಶವಾಗಿಬಿಡುತ್ತೆ. ಅಂದರೆ ಆ ಸ್ವರ್ಗ ಫಲವನ್ನು ಪಡೆದುಕೊಳ್ಳೋಕ್ಕೆ ಪ್ರತಿಬಂಧಕವಾದ ಪಾಪಗಳು ನಾಶವಾಗುತ್ತೆ ಅಷ್ಟೇ. ಮೋಕ್ಷಕ್ಕೆ ಪ್ರತಿಬಂಧಕವಾದ ಪಾಪ ಹೋಗೋದಿಲ್ಲ, ಮಿಕ್ಕಿದ್ದು ಪುಣ್ಯ ಪಾಪಗಳು ಇದ್ದೇ ಇರುತ್ತೆ. ಮಿಕ್ಕ ಪುಣ್ಯ ಪಾಪಗಳನ್ನು ಅನುಭವಿಸಬೇಕು. ಈ ಸ್ವರ್ಗ ಫಲ ಮುಗಿದ ತಕ್ಷಣ ಮತ್ತೆ ತಿರುಗಿ ಬರ್ತಾರೆ. ಬಂದಾಗ ಅವರ ಪುಣ್ಯ ಪಾಪಗಳ ಅನುಗುಣವಾಗಿ ಅವರಿಗೆ ಒಳ್ಳೆಯ ಜನ್ಮ ಬರುತ್ತೆ. ಇಲ್ಲ ಅಂದರೆ ಸಾಧು ಕರ್ಮಗಳನ್ನು ಮಾಡಿದರೆ ಅವರಿಗೆ ಒಳ್ಳೆಯ ಜನ್ಮ ಬರುತ್ತೆ. ಇಲ್ಲದೆ ಹೋದರೆ ಅವರಿಗೆ ಅಸಾಧು ಕರ್ಮ ಮಾಡಿದರೆ
ಚಿ ಒಳ್ಳೆ ನಿಕೃಷ್ಟವಾದ ಕರ್ಮಗಳು ಜನ್ಮಗಳು ಬರುತ್ತೆ ಅಂತ ಹೇಳಿಬಿಟ್ಟು ಶ್ರುತಿ ಸ್ಪಷ್ಟವಾಗಿ ತಿಳಿಸುತ್ತೆ ಅದನ್ನು. ಸ್ವರ್ಗ ಶಬ್ದ ಉಪಲಕ್ಷಣ ಅರ್ಥತ್ವ ಜ್ಞಾಪನಾಯ ಆದಿಶಬ್ದ. ಪಾಪಸ್ಯ ಪೂತತ್ವಂ ನಾಮ ನಿರಸ್ತತ್ವಂ. ಪೂತತ್ವಂ ಅಂತ ಹೇಳಿದ್ರೆ ಪಾಪವು ಪವಿತ್ರವಾಗುತ್ತೆ. ಪೂತ ಅಂತ ಹೇಳಿದ್ರೆ ಪವಿತ್ರ ಅಂತ ಅರ್ಥ. ಪಾಪವು ಪಾಪಪೂತ, ಪಾಪಗಳಿಂದ ಪವಿತ್ರ ಆದರೂ ಏನಂತ ಪಾಪ ನಾಶವಾಗುತ್ತೆ ಅಂತ ಅರ್ಥ. ತದೇವ ಹಿ ಪುರುಷಸ್ಯ ಪೂತತ್ವಂ ಪಾಪಪೂತ. ಪಾಪಗಳು ನಾಶವಾಗುವುದೇ ಇವನಿಗೆ ಒಂದು ಪವಿತ್ರತೆ ಉಂಟಾಗುತ್ತೆ. ಸ್ವರ್ಗ ಫಲಕ್ಕೂ ಹೋಗೋಕ್ಕೂ ಒಂದು ಪವಿತ್ರತೆ ಬೇಕು ಇವನಿಗೆ. ಆದ್ದರಿಂದಲೇ ಅವನಿಗೆ ಈ ತ್ರಿಶಂಕು ಸ್ವರ್ಗ ಕಥೆಯನ್ನು ನೋಡಿದಾಗ ಆ ತ್ರಿಶಂಕು ಚಂಡಾಲ ಮಹರ್ಷಿ ರಾಜನಿಗೆ ಚಂಡಾಲತ್ವ ಬಂದುಬಿಡುತ್ತೆ. ಆ ಚಂಡಾಲನನ್ನು ವಿಶ್ವಾಮಿತ್ರರು ಯಾಗ ಮಾಡಿ ಸ್ವರ್ಗಕ್ಕೆ ಕಳಿಸ್ಬಿಟ್ರು. ಸ್ವರ್ಗ ಪ್ರವೇಶ ಮಾಡ್ತಿದ್ದಂಗೆ ಸ್ವರ್ಗದಲ್ಲಿ ಯಾವುದೋ ಒಂದು ಕೆಟ್ಟ ವಾಸನೆ ಹರಡ್ಬಿಡ್ತಂತೆ. ಆ ಚಂಡಾಲ ಬಂದ ತಕ್ಷಣ ಅವನ್ನೆಲ್ಲ ಅವನು ಒದ್ದು ಕೆಳಗಡೆ ತಳ್ಳಿಬಿಡ್ತಾರೆ. ಅವನನ್ನು ಸ್ವರ್ಗಕ್ಕೆ ಇವನು ಯೋಗ್ಯನಲ್ಲ ಅಂತ ಹೇಳ್ಬಿಟ್ಟು, ಆ ಪವಿತ್ರತೆ ಇರಲಿಲ್ಲ ಅವನಿಗೆ ಸ್ವರ್ಗಲೋಕವನ್ನು ಪ್ರವೇಶ ಮಾಡೋಕ್ಕೆ. ತನ್ನ ಆ ಚಂಡಾಲತ್ವ ಶರೀರದಿಂದ ಪ್ರವೇಶ ಮಾಡುವ ಯೋಗ್ಯತೆ ಇರಲಿಲ್ಲ, ಪವಿತ್ರತೆ ಇರಲಿಲ್ಲ ಅವನಿಗೆ. ಆದ್ದರಿಂದ ಪಾಪಗಳ ನಾಶವಾದರೇನೆ ಪವಿತ್ರತೆ. ಸ್ವರ್ಗವನ್ನು ಪ್ರವೇಶ ಮಾಡೋಕ್ಕೂ ಇವರಿಗೆ ಕೆಲವು ಪವಿತ್ರತೆ ಬೇಕು. ಅದಕ್ಕೆ ಪ್ರತಿಬಂಧಕವಾದ ಪಾಪಗಳು ನಾಶವಾಗಬೇಕು. ಆಗಲೇ ಅವರು ಸ್ವರ್ಗಗಳಲ್ಲಿ ಹೋಗಿ ಅನುಭವಗಳನ್ನೆಲ್ಲ ಅನುಭವಿಸಬಹುದು ಅನ್ನೋದರಿಂದ ಪಾಪಪೂತಾಹ ಅನ್ನೋದನ್ನ ಪಾಪಾನ್ಮುಕ್ತಾ ಇತ್ಯರ್ಥ. ಪಾಪಗಳಿಂದ ಮುಕ್ತರಾಗ್ತಾರೆ. ಸ್ವರ್ಗಾದಿ ಅರ್ಥಿನಾಂ ತತ್ವತಃ ಭಗವಜ್ಞಾನ ಅಭಾವಸ್ಯ. ಸ್ವರ್ಗವನ್ನೇ ಆಸೆ ಪಡುವವರಿಗೆ ಭಗವಜ್ಞಾನ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇಲ್ಲದೆ ಹೋದರೆ ಪರಮಾತ್ಮನನ್ನೇ ಆಸೆ ಪಡಿಸಿರೋರು. ಅವ್ರು ತಿಳಿದೇ ಇರೋದ್ರಿಂದ ಸ್ವರ್ಗವನ್ನೇ ಆಸೆ ಪಡ್ತಾರೆ. ಸಾಕ್ಷಾತ್ ಭಗವದ್ಯಾಜಿನಾಂ ಭಗವತ್ ಪ್ರಾಪ್ತೇ ಕೇವಲೇಂದ್ರಾದಿಯಾಗಾನಾಮಪಿ ವಸ್ತುತಃ ಪರಮಪುರುಷದಾರಾಧನ ರೂಪಸ್ವತ್ಯ ತಜ್ಞಾನಾಭಾವಾಚ ತೇಷಾಂ ವೈಕಲ್ಯಸ್ಯ ಯೇ ತ್ವದ್ ಅನ್ಯದೇವತಾ ಭಕ್ತಾಃ ಇತ್ಯಾದಿ ಶ್ಲೋಕತ್ರಯೇಣ ವಕ್ಷ್ಯಮಾಣತ್ವಾತ್. ಮುಂದೆ ಬರುತ್ತೆ, ಹೇಳ್ತಾರೆ ಏತು ಅನ್ಯದೇವತಾ ಭಕ್ತಾಃ ಅಂತ ಹೇಳಿ ಆ ಶ್ಲೋಕಗಳನ್ನು ಅದಕ್ಕೆ ಅರ್ಥವನ್ನು ಇಲ್ಲಿ ಹೇಳ್ತಿದ್ದಾರೆ. ಭಗವದ್ಜ್ಞಾನ ಸ್ವರ್ಗಾದಿ ಫಲಗಳನ್ನು ಆಸೆ ಪಡುವವರು ಅವರಿಗೆ ತತ್ವತಃ ಭಗವದ್ಜ್ಞಾನ ಅಭಾವಸ್ಯ, ತತ್ವಾರ್ಥ ತಿಳಿದಿಲ್ಲ, ಅವರಿಗೆ ಭಗವದ್ಜ್ಞಾನವಿಲ್ಲ. ಸಾಕ್ಷಾತ್ ಭಗವದ್ಯಾಜಿನಾಂ ಸಾಕ್ಷಾತ್ತಾಗಿ ಪರಮಾತ್ಮನನ್ನೇ ಅವರು ಆರಾಧಿಸುವಂತಹವರು ಭಗವತ್ ಪ್ರಾಪ್ತೇ ಅವರಿಗೆ ಭಗವತ್ ಪ್ರಾಪ್ತಿ ಉಂಟಾಗುತ್ತೆ. ಆದ್ದರಿಂದ ಕೇವಲ ಇಂದ್ರಾದಿಯಾಗಾನಾಮಪಿ ವಸ್ತುತಃ ಕೇವಲ ಇಂದ್ರ ಮೊದಲಾದವರನ್ನ ಯಾಗ ಮಾಡಿದ್ರು ಕೂಡ ಪರಮಾರ್ಥದಲ್ಲಿ ಹೇಗೆ ವಸ್ತುತಃ ಅಂದರೆ ಪರಮಾರ್ಥದಲ್ಲಿ ಪರಮಪುರುಷನ ಆರಾಧನ ರೂಪತ್ವಸ್ಯ, ಪರಮಾರ್ಥದಲ್ಲಿ ಪರಮಪುರುಷನ ಆರಾಧನೆ ತಿಳಿಯಲಿಲ್ಲ ಅಷ್ಟೇ ಅವರು. ತಜ್ಞಾನ ಅಭಾವಾಚ್ಯ, ಆ ಜ್ಞಾನವಿಲ್ಲ ಅವರಿಗೆ. ತೇಷಾಂ ವೈಕಲ್ಯ ಅವರಿಗೆ ವಿಕಲವಾಗಿಬಿಡುತ್ತೆ ಕರ್ಮ. ಆದ್ದರಿಂದ ಪರಿಮಿತವಾದ ಫಲ ಬರುತ್ತೆ. ಆದ್ದರಿಂದ ಮುಂದೆ ಹೇಳಲ್ಪಡುತ್ತೆ ಯಜ್ಞೈ ಮಾಮಿಷ್ಟ್ವ ಇತ್ಯೇತತ್ ಪರಮಪುರುಷಸ್ಯ ಸ್ವಾನುಸಂಧಾನ ಮಾತ್ರ ಮೂಲಂ ವಚಃ. ಯಜ್ಞೈ ಮಾಮಿಷ್ಟ್ವ, ಪರಮಪುರುಷನು ನನ್ನನ್ನು ಯಜ್ಞಗಳಿಂದ ಆರಾಧಿಸ್ತಾರೆ. ನ ಪುನಃ ಯಜಮಾನ ಅನುಸಂಧಾನ ಮೂಲಮಿತಿ ಜ್ಞಾಪಯಾಯ ತೈಹಿ ಅಜಾನಂತಹ ಇತ್ಯಂತಂ. ಅದನ್ನು ಭಾಷಿಕಾರರು ಸ್ಪಷ್ಟಪಡ್ತಾರೆ ಇಲ್ಲಿ ಹೇಳುವಾಗ. ತೈಹಿ ಅಜಾನಂತಹ, ಅವರು ತಿಳಿದಿಲ್ಲ ಅಂತ ಹೇಳಿದ್ರು. ತೈಹಿ ಕೇವಲೇಂದ್ರಾದಿ ದೈವತ್ಯತೆಯ ಅನುಸಂಹಿತೈ ಯಜ್ಞೈ ವಸ್ತುತಃ ತದ್ರೂಪಂ ಮಾಮಿಷ್ಟ್ವ ತಥಾವಸ್ಥಿತಂ ಮಾಂ ಅಜಾನಂತಹ. ಪರಮಾತ್ಮ ಹೇಳ್ತಿದ್ದಾನೆ, ನಾನೇ ಅದನ್ನು ಆರಾಧಿಸಲ್ಪಡ್ತಿದ್ದೀನಿ, ಅವರು ತಿಳಿದಿಲ್ಲ ಅಷ್ಟೇ ಅಂತ ಪರಮಾತ್ಮನು ಸಾಕ್ಷಾತ್ತಾಗಿ ಹೇಳ್ತಾ ಇರುವಂಥದ್ದು. ಆದ್ದರಿಂದ ಅದು ಅಜಾನಂತಹ, ತಿಳಿದಿಲ್ಲ ಅವರು. ಅನುಷ್ಠಾನಸ್ಯ ಫಲಕಾಮನಾಪೂರ್ವಕತ್ವೇಪಿ ಯಜ್ಞಾನಂತರಮೇವ ಹಿ ಫಲಂ ದೇಹಿ ದೇವತಾಂ ಪ್ರತಿ ಪ್ರಾರ್ಥನಂ ಇಷ್ಟ್ವಾ ಪ್ರಾರ್ಥಯಂತೆ ಇತಿ ಕ್ರಮೋಪಪತ್ತಿ. ಇಲ್ಲಿ ಒಂದು ವಿಷಯ, ಇದೆಲ್ಲ ಕೂಡ ಕೆಲವು ಅಧಿಕವಾದ ವಿಷಯಗಳನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಈಗ ಅನುಷ್ಠಾನ ಮಾಡಬೇಕಾದ್ರೆ ಒಂದು ಕರ್ಮವನ್ನು, ಯಾವುದೇ ಕರ್ಮ ಮಾಡಬೇಕಾದ್ರೆ ಫಲವನ್ನು ತಿಳಿದುಕೊಂಡೇ ಕರ್ಮವನ್ನು ಮಾಡ್ತೀವಿ ನಾವು. ಫಲ ಏನು ಅಂತ ತಿಳಿದೇ ಹೋದರೆ ಯಾರು ಕರ್ಮವನ್ನು ಆರಂಭಿಸೋದಿಲ್ಲ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಯಾವ ಫಲ ಬೇಕು ನಮಗೆ ಅದು ಮೊದಲು ತಿಳಿದಿರಬೇಕು. ನಮಗೆ ಏನು ಫಲಕ್ಕೆ ತಿಳಿದೇ ನಾವು ಒಂದು ಕೆಲಸ ಮಾಡೋದಿಲ್ಲ ನಾವು.
ಆದ್ದರಿಂದ ಫಲವನ್ನು ಮೊದಲು ತಿಳಿದುಕೊಂಡು ಆಮೇಲೆ ಕರ್ಮವನ್ನು ಮಾಡ್ತೀವಿ ನಾವು. ಏನು ನಮಗೆ ಬೇಕಾಗಿದೆ, ಇದರಿಂದ ಬೆನಿಫಿಟ್ ಏನು ತಿಳಿಬೇಕು, ಆಮೇಲೆ ಕೆಲಸ ಮಾಡ್ತೀವಿ. ಇಲ್ಲೇ ಹೋದರೆ ಇಲ್ಲ, ಮೊದಲು ಸ್ಯಾಲ್ರಿ ಎಷ್ಟು ಅಂತ ತಿಳ್ಕೊಬೇಕು, ಆಮೇಲೆ ಜಾಬ್ ತಗೊಳ್ತಾನೆ. ಜಾಬ್ ತಗೊಂಡು ಆಮೇಲೆ ಸ್ಯಾಲ್ರಿ ಕೇಳೋದಿಲ್ಲ. ಹಾಗೆ ಫಲ ತಿಳಿದಿರಬೇಕು, ಆಮೇಲೆ ಕೆಲಸ ಮಾಡ್ತಾನೆ. ಆದರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಫಲ ಅನುಷ್ಠಾನಸ್ಯ ಫಲಕಾಮನಾ ಪೂರ್ವಕತ್ವೇಪಿ. ಅನುಷ್ಠಾನ ಮಾಡೋದಕ್ಕೆ ಫಲಕಾಮನೆ ಮೊದಲು ಇರಬೇಕು. ಸ್ವರ್ಗದಲ್ಲಿ ಆಸೆ ಇದ್ದರೆ ಅಶ್ವಮೇಧ ಯಾಗ ಮಾಡ್ತಾನೆ, ಇಲ್ಲದೇ ಇರೋನು ಯಾಕೆ ಮಾಡ್ತಾನೆ? ಯಜ್ಞ ಆದರೆ ಫಲ ಹೇಗೆ ಬರುತ್ತೆ? ಅನುಷ್ಠಾನ ಮಾಡಿದ ಮೇಲೆ ಫಲ ಬರುತ್ತೆ. ಫಲ ಬರೋದು ಆಮೇಲೆ, ಆದರೆ ಅದರ ಜ್ಞಾನ ಮೊದಲು ಇರಬೇಕು ಇವನಿಗೆ. ಯಜ್ಞಾನಂತರಮೇವ ಹಿ ಫಲಂ ದೇಹಿ ಇತಿ ದೇವತಾಂ ಪ್ರತಿ ಪ್ರಾರ್ಥನೆ. ಯಜ್ಞ ಮಾಡಿ ದೇವತೆಯನ್ನು ಪ್ರಾರ್ಥಿಸಬೇಕು. ಈ ಫಲಕ್ಕೋಸ್ಕರ ನಾನು ಇದು ಮಾಡಿದೆ, ಈ ಫಲವನ್ನು ನನಗೆ ಕೊಡಪ್ಪ ಅಂತ ಹೇಳಿಬಿಟ್ಟು ದೇವತೆಯನ್ನು ಪ್ರಾರ್ಥಿಸಬೇಕು. ಆದ್ದರಿಂದ ಇಷ್ಟ್ವಾ ಪ್ರಾರ್ಥೆಯಂತೆ, ಮೊದಲು ಯಾಗ ಮಾಡಿ ಆಮೇಲೆ ಪ್ರಾರ್ಥಿಸ್ತಾರೆ. ಆದರೆ ಆ ಪ್ರಾರ್ಥನೆ ಯಾವ ಫಲಕ್ಕೆ ಅನ್ನೋದು ಮೊದಲು ಅವರಿಗೆ ಜ್ಞಾನವಿರುತ್ತೆ. ಜ್ಞಾನಪೂರ್ವಕವಾಗಿ ಕರ್ಮ ಮಾಡ್ತಾರೆ, ಕರ್ಮ ಮಾಡಿ ಫಲವನ್ನು ಪ್ರಾರ್ಥನೆ ಮಾಡ್ತಾರೆ ದೇವತೆಯಲ್ಲಿ. ಆದ್ದರಿಂದ ಇಲ್ಲಿ ಕ್ರಮ ಹೇಳುವಾಗ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥೆಯಂತೆ, ಇಷ್ಟ್ವಾ ಪ್ರಾರ್ಥೆಯಂತೆ ಅಂತ ಕ್ರಮ ಹೇಗೆ ಸರಿ ಹೋಯಿತು ಅಂತದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇದೆಲ್ಲ ಅಧಿಕವಾದ ವಿಶೇಷವಾದ ಅರ್ಥಗಳು ಸ್ವಾಮಿ ದೇಶಿಕನ್ ಅದ್ಭುತವಾಗಿ ವಿವರಿಸ್ತಾರೆ. ಇನ್ನು ಮುಂದೆ ಇನ್ನೂ ಇದರ ಬಗ್ಗೆ ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ವಿಶೇಷವಾದ ಅರ್ಥಗಳು ತಾತ್ಪರ್ಯ ಚಂದ್ರಿಕೆಯಲ್ಲಿ ಅದ್ಭುತವಾಗಿದೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯ ಮಚ್ಯುತ ಪದಾಂಬುಜ ಮರುಕ್ಮವ್ಯಾಮೋಹತಃ ತರಿತರಾಣಿತನಾಯ ಮೇನೆ ಯಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.